Okay. Hi guys, I'm your physics lecturer Sunil sir. Okay, in last class we have started that electric potential and capacitance, and we have studied the electric potential alva. Electric potential andre ಏನು, ಆಮೇಲೆ electric potential energy na calculate ಮಾಡಿದ್ವಿ, that is an work done. Okay, and we also find out the that is an electric potential energy. ಅದೇ ತರನೇ ಮತ್ತೇನು, potential energy in the absence of an electric field, presence of an electric field, external electric field. Okay, these all are studied, and equipotential surfaces is also we have studied alva. Idr ಬಗ್ಗೆ ಎಲ್ಲವನ್ನ ಸ್ಟಡಿ ಮಾಡಿದ್ವಿ. So today we will continue this chapter. Okay, so electric dipole, that is electric potential energy. So we have studied an equipotential surfaces ಅನ್ನು ಸಹ ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. In last class we have studied that equipotential surfaces ಅಲ್ವಾ. equipotential surfaces ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ತರನೇ we also studied the properties of an equipotential surfaces. Okay, properties ಸಹ ಏನು ಮಾಡಿದ್ವಿ, ಇಲ್ಲಿ ತನಕ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. Today we will continue this session, that is the relation between the electric potential and electric field, that is electric potential difference and E and V. Okay, now we in study ಮಾಡೋಣ ಅಂತ ಹೇಳಿದ್ರೆ we will study that is an relation between electric potential difference, that is potential difference E ಮತ್ತೆ V ನ ನಡುವೆ ಇರುವಂತಹ ರಿಲೇಶನ್ ಅನ್ನ ಫೈಂಡ್ ಔಟ್ ಮಾಡೋಣ. Okay, that is an electric potential, that is V, and electric field. Okay, electric field ಮತ್ತೆ electric potential ನ ನಡುವೆ ಇರುವಂತಹ ರಿಲೇಶನ್ ಅನ್ನ ಫೈಂಡ್ ಔಟ್ ಮಾಡೋಣ. See here, let us assume ಇಲ್ಲಿ there are two equipotential surfaces are there. Okay, this is this is the one equipotential surfaces. Okay, ಇಲ್ಲೊಂದು equipotential surfaces ಇದೆ, this is A. Okay, and this is another equipotential surfaces, ಇನ್ನೊಂದು equipotential surfaces ಇದೆ ಹೀಗೆ. Okay, this is one more equipotential surfaces. Now we will move the charge. Okay, ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಚಾರ್ಜ್ ಅನ್ನ Q, it's a unit positive charge, that is Q which is equals to 1 coulomb. ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಒಂದು ಸರ್ಫೇಸ್ ಇಂದ, ಇದರ ಪೊಟೆನ್ಶಿಯಲ್ ಎಷ್ಟಿದೆ, V ಇದೆ ಅಲ್ವಾ. ಇದರ ಪೊಟೆನ್ಶಿಯಲ್ ಎಷ್ಟಿದೆ, V ಇದೆ, ಇನಿಷಿಯಲ್ ಪೊಟೆನ್ಶಿಯಲ್. ದಿಸ್ ಇಸ್ ಈ ಪಾಯಿಂಟ್ ಅಲ್ಲಿ ಇರುವಂತಹ ಈ ಸರ್ಫೇಸ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ, that is V. Okay, ಈ ಚಾರ್ಜ್ ಅನ್ನ Q ಚಾರ್ಜ್ ಅನ್ನ ಈ V ಪೊಟೆನ್ಶಿಯಲ್ ಇರೋ ಪ್ಲೇಸ್ ಇಂದ ನಾನು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ, A ಪಾಯಿಂಟ್ ಇಂದ B ಪಾಯಿಂಟ್ ತಗೊಂಡ್ ಬರ್ತಾ ಇದ್ದೀನಿ, that is an at a point P. Okay, this is A is the equipotential surfaces and this is B is the another equipotential surfaces. A ಅನ್ನೋದು ಒಂದು ಸರ್ಫೇಸ್, B ಅನ್ನೋದು ಇನ್ನೊಂದು ಸರ್ಫೇಸ್. ಸೊ ಚಾರ್ಜ್ ಅನ್ನ ಎಲ್ಲಿಂದ ತಗೊಂಡ್ ಬರ್ತಾ ಇದ್ದೀನಿ, ಈ ಎ ಸರ್ಫೇಸ್ ಇಂದ ಬಿ ಸರ್ಫೇಸ್ ಗೆ ತಗೊಂಡ್ ಬರ್ತಾ ಇದ್ದೀನಿ. ಸೊ ದೇರ್ ವಿಲ್ ಬಿ ದಿ ಚೇಂಜ್ ಇನ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ವಾ. ಅಲ್ಲಿ ಏನಾಗ್ತಾ ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಆಗ್ತಾ ಇದೆ. ಎಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ, ಎದು ಸರ್ಫೇಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ. ಅದೇ ತರನೇ ಬಿದು ಪೊಟೆನ್ಶಿಯಲ್ ಬಿ ಪಾಯಿಂಟ್ ಇದು ಪೊಟೆನ್ಶಿಯಲ್ ಎಷ್ಟಿದೆ, ವಿ ಪ್ಲಸ್ ಡಿ ವಿ ಇದೆ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಟ್ ವಿಲ್ ಬಿ ದಿ that is final minus initial, that is dv ಆಗಿರುತ್ತೆ ಅಲ್ವಾ. ಈಗ ಏನ್ ಮಾಡ್ತಿದೀನಿ, ಚಾರ್ಜ್ ಅನ್ನ this is A ಸರ್ಫೇಸ್ ಇಂದ B ಸರ್ಫೇಸ್ ಗೆ ತಗೊಂಡ್ ಬರ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ನಾವೇನ್ ಮಾಡ್ಬೇಕು, ವರ್ಕ್ ಮಾಡ್ಲೇಬೇಕಾಗತ್ತಲ್ವಾ. if there is a same ಸರ್ಫೇಸ್ ಅಲ್ಲಿ ಇದ್ರೆ, ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಲ್ಲೇ ಇದ್ದಿದ್ರೆ, ಒಂದ್ ವೇಳೆ ಈ ಚಾರ್ಜ್ ಇದು ಒಂದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ದಿಸ್ ಇಸ್ ದ ಒನ್ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ A. ಈ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ ಅಲ್ಲಿ ಈ ಚಾರ್ಜ್ ಅನ್ನ ಈ ಪಾಯಿಂಟ್ ಇಂದ, ದಟ್ ಇಸ್ ಫ್ರಮ್ ಅ ಪಾಯಿಂಟ್ P ಪಾಯಿಂಟ್ ಇಂದ Q ಪಾಯಿಂಟ್ ಗೆ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ನೋ ನೀಡ್ ಟು ಡೂ ದಿ ವರ್ಕ್. ನಮಗೆ ಇಲ್ಲಿ ಯಾವುದೇ ರೀತಿಯಾದಂತ ವರ್ಕ್ ಮಾಡೋದ ಅವಶ್ಯಕತೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ವಿ ನೋ ದಟ್, ಯಾವುದು ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, V which is equals to W divided by Q ಅಲ್ವಾ. ವರ್ಕ್ ಡನ್ ಅಂತ ಹೇಳಿದ್ರೆ ಏನಂತ ಬರೀಬಹುದು, ವರ್ಕ್ ಡನ್ which is equals to ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಚಾರ್ಜ್ ಎಷ್ಟಿದೆ, ದಿಸ್ ಇಸ್ Q ಚಾರ್ಜ್ ಇದೆ, ಬಟ್ ಆದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ, ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ P
ದಟ್ ಈಸ್ ವಿ ಪಿ. ಈ ಪಾಯಿಂಟ್ ಅಲ್ಲೂ ಪೊಟೆನ್ಶಿಯಲ್ ಅಟ್ ಅಸಮ್ ಈ ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂತ ಹೇಳಿದ್ರೆ ಎಲ್ಲಾ ಸರ್ಫೇಸ್ ಅಲ್ಲೂ ಈ ಸರ್ಫೇಸ್ ಅಲ್ಲಿ ಪೊಟೆನ್ಶಿಯಲ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಪಿ ಪಾಯಿಂಟ್ ಅಲ್ಲೂ ಪೊಟೆನ್ಶಿಯಲ್ ಸೇಮ್ ಇದೆ, ಕ್ಯೂ ಪಾಯಿಂಟ್ ಅಲ್ಲೂ ಸಹ ಪೊಟೆನ್ಶಿಯಲ್ ಸೇಮ್ ಇರೋದ್ರಿಂದ ಸೊ ದ ವರ್ಕ್ ಡನ್ ವಿಲ್ ಬಿ ದಿ ಝೀರೋ. ದಟ್ ಈಸ್ Vp which is equals to ಏನಾಗಿರುತ್ತೆ, potential at a point P which is equals to potential at a point Q. ಅಲ್ಲಿ V ಅಂತ ಹೇಳಿದ್ರೆ ಏನಾಗಿರುತ್ತೆ, V which is equals to VQ minus VP ಅಲ್ವಾ, VQ minus VP. ಆವಾಗ ಇಲ್ಲಿ ಏನಿದೆ ಎರಡು ಸೇಮ್ ಇರೋದ್ರಿಂದ ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್. ಇದು ಏನಾಗುತ್ತೆ, V ವ್ಯಾಲ್ಯೂ 0 ಆಗಿರುತ್ತೆ. ಸೊ 0 into Q it will be the 0. ವರ್ಕ್ ಡನ್ ಏನಾಗಿರುತ್ತೆ, 0 ಆಗಿರುತ್ತೆ ಫಾರ್ ದಿ ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್. ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಲ್ಲಿ ಚಾರ್ಜ್ ಅನ್ನ ಮೂವ್ ಮಾಡಿದ್ರೆ ಅಲ್ಲಿ ವರ್ಕ್ ಡನ್ ಏನಾಗಿರುತ್ತೆ, 0 ಆಗಿರುತ್ತೆ. ಬಟ್ ಆದ್ರೆ ನಾವ್ ಇಲ್ಲಿ ಪಾಸ್ ಮಾಡ್ತಾ ಇರೋದು ಇಲ್ಲಿ ಒಂದು ಪಾಯಿಂಟ್ ಇಂದ, ಯಾವ ಪಾಯಿಂಟ್, ಈ ಎ ಸರ್ಫೇಸ್ ಇಂದ ಬಿ ಸರ್ಫೇಸ್ ಗೆ ಮೂವ್ ಮಾಡ್ತಾ ಇದ್ದೀವಿ. ಬಟ್ ಆದ್ರೆ ಏನಿದೆ, ಎ ಸರ್ಫೇಸ್ ಬೇರೆ, ಬಿ ಸರ್ಫೇಸ್ ಬೇರೆ. ದಿಸ್ ಇಸ್ ನಾಟ್ ಅ ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಬೇರೆ ಬೇರೆ ಸರ್ಫೇಸಸ್ ಆಗಿರೋದ್ರಿಂದ ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಲ್ವಾ. So we know that what's the work done? Work done is equals to what? Okay, work done which is equals to what? Force into displacement alva. Displacement ಎಷ್ಟಿದೆ, ಈ A ದಿಂದ B ಗೆ ಇರುವಂತ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, that is L ಅಂತ DL ಅಂತ ತಗೊಳ್ತೀವಿ. It's a small displacement. ಎಷ್ಟಿದೆ ಇದು, ಇಟ್ಸ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಯಾವ ಪಾಯಿಂಟ್ ಎಲ್ಲಿಂದ ಎಲ್ಲಾಗ್ತದೆ, ಎ ದಿಂದ ಬಿ ಸರ್ಫೇಸ್ ಗೆ ಇರುವಂತ ಗ್ಯಾಪ್. ಆ ಗ್ಯಾಪ್ ಎಷ್ಟಿದೆ, ದಟ್ ಇಸ್ DL. ಸೊ ವಿ ನೋ that is F ಅಂತ ಹೇಳಿದ್ರೇನು, F we can write as force, we can write it as Q into E ಅಂತ ಬರಿತೀವಲ್ವಾ. ಸೊ what's here Q ಅಂತ ಹೇಳಿದ್ರೇನು, 1 ಕೂಲಂಬ್ ಚಾರ್ಜ್. ಸೊ Q which is equals to 1 and this is we can write as an E 1 into E which is equals to E itself. ಸೊ dW ಅನ್ನ ಏನಂತ ಬರಿಬಹುದು, ವರ್ಕ್ ಡನ್ which is equals to E into DL ಅಂತ ಬರಿತೀವಿ. Okay, this is what here work done. So to move the charge, that is Q ಚಾರ್ಜ್ ಅನ್ನ, ಸ್ಮಾಲ್ Q ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿಗೆ ಸ್ಮಾಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಮಾಡ್ತಾ ಇದೀವಿ ನಾವು, ದಟ್ ಈಸ್ E into DL ಅಷ್ಟು ಮೂವ್ ಮಾಡ್ತಾ ಇದೀವಿ. ಸೊ ವಿ ಆರ್ ಡೂಯಿಂಗ್ ದಿ ಇನ್ ನೆಗೆಟಿವ್ ಸೈನ್. ಇಲ್ಲಿ ನೆಗೆಟಿವ್ ಸೈನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ವಿ ಆರ್ ಡೂಯಿಂಗ್ ದಿ ಅಪೋಸಿಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ನ ಅಪೋಸಿಟ್ ಆಗಿ ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅನ ಮೈನಸ್ E into DL. ಓಕೆ, ಈಗ ನಮಗೆ ಆಲ್ರೆಡಿ ಗೊತ್ತಿದೆ ಏನು, ದಿಸ್ ಇಸ್ DW ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಎಲ್ಲಿದೆ ಅಲ್ವಾ, ವರ್ಕ್ ಡನ್ ಅಂತ ಹೇಳಿದ್ರೆ ಏನು, Q into V. ಓಕೆ, Q ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು, ದಟ್ ಇಸ್ 1 ಕೂಲಂಬ್ ಚಾರ್ಜ್. ಸೊ ದಟ್ ಇಸ್ V which is equals to what, V is equals to change in potential difference, that is W which is equals to DW ಅಂತ ಹೇಳಿದ್ರೆ Q1 ಆಗಿರುತ್ತೆ. ಸೊ DW we can write as na V plus dV minus dV, change in potential difference. ಇದು that is potential difference. ಇಲ್ಲಿ B ಪಾಯಿಂಟ್ ಫೈನಲ್ ಪೊಟೆನ್ಶಿಯಲ್ ಎಷ್ಟಿದೆ, ಚಾರ್ಜ್ ಅನ್ನ B ಪಾಯಿಂಟ್ ತಗೊಂಡು ಹೋಗ್ತಾ ಇದೀವಲ್ಲ, ಫೈನಲ್ ಪೊಟೆನ್ಶಿಯಲ್ ಎಷ್ಟಿದೆ, V plus dV ಇದೆ. ಇನಿಷಿಯಲ್ ಪೊಟೆನ್ಶಿಯಲ್ ಎಷ್ಟಿದೆ, V ಇದೆ. ಸೊ ಹಾಗಾಗಿ ಇದರ ವ್ಯಾಲ್ಯೂ ಏನಾಗಿರುತ್ತೆ, V plus V minus V get cancels, so we will get the dV. So this is the potential difference ಇತ್ತು. So substitute here dW ಬರೆಯುವ ಬದಲು ಏನು ಬರಿತೀವಿ ನಾವು, ಇಲ್ಲಿ dV ಅಂತ ಬರಿತೀವಿ. ಸೊ substitute in this equations here, dW ಬರೆಯುವ ಬದಲು dV ಅಂತ ಬರಿತೀವಿ. this is which is equals to minus into DL. ಸೊ E ಅಂತ ಹೇಳಿದ್ರೆ ಏನಂತ ಬರಿಬಹುದು, ಸೊ E which is equals to minus dV divided by DL. okay, minus dV divided by DL. this is the relation between the E and V. E ಅಂತ ಹೇಳಿದ್ರೆ electric field, V ಅಂತ ಹೇಳಿದ್ರೆ potential difference, that is dV. it's a small displacement, small potential difference, that is dV ಅಂತ ತಗೊಳ್ತೀವಿ. ಇದೇನಾಗಿರುತ್ತೆ, ರಿಲೇಷನ್ ಬಿಟ್ವೀನ್ ದಿ E and V. okay, so this is an in Karnataka board ಇದರಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಡೆರಿವೇಷನ್. ಸೊ ಇಟ್ ಮೇ ಬಿ ಆಸ್ಕ್ ಇನ್ 3 marks ಕ್ವೆಶ್ಚನ್. ಇಂಪಾರ್ಟೆಂಟ್ ಇದು, 3 marks ಅಲ್ಲಿ ಕೇಳ್ತಾರೆ. ಓಕೆ, next one is electrostatic conductors. Next concept is electrostatic conductors. Electrostatic conductors. So conductors, electrostatic conductors, ಇದರ ಬಗ್ಗೆ ಸ್ಟಡಿ ಮಾಡೋಣ. So first one, so okay, the inside a conductor electric field will be the 0 ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ಕಂಡಕ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ನಾವು
ಒಂದು ಕಂಡಕ್ಟರ್ನ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮಿಡ್ ಅಲ್ಲಿ ಇಟ್ಟಾಗ, ಲೆಟ್ ಅಸ್ ಅಸ್ಯೂಮ್ ಇಲ್ಲೊಂದು ಕಂಡಕ್ಟರ್ ಇದೆ ಅಂತ ಕನ್ಸಿಡರ್ ಮಾಡಿ. ಇದೊಂದು ಕಂಡಕ್ಟರ್ ಇದೆ. ಓಕೆ, ಇದನ್ನ ಇಲೆಕ್ಟ್ರಿಕ್ ಫೀಲ್ಡ್ ಮಿಡ್ಲ್ ಅಲ್ಲಿ ಇಟ್ಟಾಗ ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇದೆ. ಓಕೆ, ದಿಸ್ ಇಸ್ ಫೀಲ್ಡ್. ಸೊ ಈಗ ಈ ಕಂಡಕ್ಟರ್ ನಲ್ಲಿ ಆಗುವಂತ ಚೇಂಜಸ್, ಇದರ ಪ್ರಾಪರ್ಟಿ ಏನಾಗುತ್ತೆ? ವಾಟ್ ವಿಲ್ ಬಿ ದಿ ಪ್ರಾಪರ್ಟೀಸ್ ವೆನ್ ವಿ ಪ್ಲೇಸ್ ದಿ ಕಂಡಕ್ಟರ್ ಇನ್ಸೈಡ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ನ ಮಿಡಲ್ ಅಲ್ಲಿ ಇಟ್ಟಾಗ ಅದರಲ್ಲಿ ಆಗುವಂತ ಏನಾದ್ರೂ ಬದಲಾವಣೆ ಆಗತ್ತಾ, ಏನ್ ಚೇಂಜಸ್ ಆಗುತ್ತೆ, ಅದರ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಅನ್ ಕಂಡಕ್ಟರ್. ಸೊ ಫಸ್ಟ್ ಪಾಯಿಂಟ್ ಈಸ್ the inside the conductor electrostatic field, that is an electric field is zero. ಎಷ್ಟಿರುತ್ತೆ? ಆ ಕಂಡಕ್ಟರ್ ನ ಒಳಗಡೆ, ನಾವು ಕಂಡಕ್ಟರ್ ಅನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಸೊ ಇದರ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ ಇರುತ್ತೆ. ಇದರ ಒಳಗಡೆ ಝೀರೋ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಯರ್ ಇಲ್ಲಿ ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಈಗ ಇಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ ನ ಇಟ್ಟಾಗ, ಈಗ ಇಲ್ಲಿದೆ ಇದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿ, ಒಂದು ಕಂಡಕ್ಟರ್. ಓಕೆ, ಈಗ ಇದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲಿಂದ ಪಾಸಿಟಿವ್, ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದು ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇರ್ತದಲ್ವಾ, ಪಾಸಿಟಿವ್ ಇಂದ ನೆಗೆಟಿವ್. ಇಲ್ಲಿ ಬಂದಾವಾಗ ವೆನ್ ವಿ ಪ್ಲೇಸ್ ಇನ್ ಅನ್ ಇಲೆಕ್ಟ್ರಿಕ್ ಫೀಲ್ಡ್, ಕಂಡಕ್ಟರ್ ಅನ್ನ ಎಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮಿಡ್ಲ್ ಅಲ್ಲಿ ಇಟ್ಟಾಗ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಗೆಟ್ ಪೋಲರೈಸೇಷನ್ ಆಗತ್ತಲ್ವಾ. ದಟ್ ಈಸ್ ಅ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ಸ್ ಅಲ್ಲಿ ಏನಾಗಿರುತ್ತೆ? ಫ್ರೀ ಚಾರ್ಜಸ್, ಇಟ್ ವಿಲ್ ಹ್ಯಾವ್ ಅನ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಇಟ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಏನಾಗುತ್ತೆ? ಅದು ಅಟ್ರಾಕ್ಷನ್ ಆಗೋದ್ರಿಂದ ಸೊ ಇದು ಏನಾಗುತ್ತೆ? ಫ್ರೀ ಎಲೆಕ್ಟ್ರಾನ್ಸ್, ದಿಸ್ ಇಸ್ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರೋದ್ರಿಂದ ಈ ಕಡೆ ಏನ್ ಬರುತ್ತೆ? ನೆಗೆಟಿವ್ ಚಾರ್ಜಸ್, ದಟ್ ಈಸ್ ಇಲೆಕ್ಟ್ರಾನ್ಸ್ ಎಲ್ಲದು ಈ ಕಡೆ ಬಂದು ಅಕ್ಯುಮುಲೇಟ್ ಆಗತ್ತೆ. ಅದೇ ತರನೇ ಪಾಸಿಟಿವ್ ಚಾರ್ಜಸ್ ಪೋಲರೈಸೇಷನ್ ಆಗುತ್ತೆ. ಇಲ್ಲೇನಾಯ್ತು? ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆ ಬಂತು, ಪಾಸಿಟಿವ್ ಚಾರ್ಜಸ್ ಎಲ್ಲ ಏನಾಗುತ್ತೆ? ಈ ಕಡೆ ಬಂದು ಬೀಳುತ್ತೆ, ಈ ಕಡೆ ಬರುತ್ತೆ. ಸೊ ಹಾಗಾಗಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇಟ್ ವಿಲ್ ಬಿ ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ಡಸ್ ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ವಾ. ಸೊ ಇಟ್ ವಿಲ್ ಫಾರ್ಮ್ಸ್ ಹೀಗೆ ಪಾಸಿಟಿವ್ ಚಾರ್ಜಸ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಯ್ತು, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಯ್ತು, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಅಲ್ಲಿ ಎಂಡ್. ಸೊ ಈ ತರ ಆಗ್ತಾ ಹೋಗುತ್ತೆ. ಅದೇ ತರನೇ ಈ ಕಡೆಯಲ್ಲಿ ಪಾಸಿಟಿವ್ ಚಾರ್ಜಸ್ ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ? ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಅಲ್ಲಿ ಎಂಡ್ ಆಗ್ತಾ ಹೋಗುತ್ತೆ. ಸೊ ಈ ತರ ಆಗುತ್ತೆ ಯಾವ್ದ್ರಲ್ಲಿ? ವೆನ್ ವಿ ಪ್ಲೇಸ್ ದಿ ಕಂಡಕ್ಟರ್ ಅಂಡ್ ಇನ್ಸೈಡ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟವಾಗ ಸೊ ವಿ ವಿಲ್ ಗೆಟ್ ಲೈಕ್ ದಿಸ್, ಈ ತರ ಬರುತ್ತೆ. ಸೊ ಹಾಗಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಇನ್ಸೈಡ್ ದಿಸ್ ಕಂಡಕ್ಟರ್, ಈ ಕಂಡಕ್ಟರ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ. ಇದರ ಒಳಗಡೆ ಝೀರೋ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಸ್, at the surface of the charged conductor, electrostatic field must be normal to the surfaces at every point. ಎಲ್ಲಾ ಪಾಯಿಂಟ್ ಅಲ್ಲೂ. ಈ ಪಾಯಿಂಟಿನ ಮೀನಿಂಗ್ ಏನು ಅಂತ ಹೇಳಿದ್ರೆ, ಸೊ ಸಿಯರ್ ಈಗ ನಾನು ಹೀಗೆ ಸೇಮ್ ಅದೇ ತರನೇ ಕನ್ಸಿಡರ್ ಮಾಡ್ತೀನಿ. ಯಾವುದು? ಇದನ್ನ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್ ಇಲ್ಲಿದೆ ಅಲ್ವಾ, ಪಾಸಿಟಿವ್ ಚಾರ್ಜಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟ್ ನೋಡಿ, ಈಗ ಏನಿದೆ ಅಂತ ಹೇಳಿದ್ರೆ ಇದು ಕಂಡಕ್ಟರ್ ಅಲ್ವಾ, ಇದೊಂದು ಕಂಡಕ್ಟರ್. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ದಿ ನಾರ್ಮಲ್ ಟು ದಿ ಸರ್ಫೇಸಸ್. ಇದು ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆಲ್ ದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾರ್ಮಲ್ ಟು ದಿ ಸರ್ಫೇಸಸ್. ಆ ಕಂಡಕ್ಟರ್ ನ ಸರ್ಫೇಸ್ ಗೆ ನಾರ್ಮಲ್ ಆಗಿರುತ್ತೆ. ದಟ್ ಮೀನ್ಸ್ ವಾಟ್ ಹಿಯರ್? ಸೊ ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಇಸ್ ಓಕೆ, ದಟ್ ಈಸ್ ಈಕ್ವಲ್ಸ್ ಟು ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ನಾರ್ಮಲ್ ಅಂತ ಹೇಳಿದ್ರೆ ಏನು? ನಾರ್ಮಲ್ ಮೀನ್ಸ್ ದಟ್ ಈಸ್ 90 ಡಿಗ್ರಿ ಇರುತ್ತೆ ಅಂತ ಅರ್ಥ. ಎಷ್ಟು? ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಈ ಸರ್ಫೇಸ್ ಗೆ ಇರುವಂತ ಆಂಗಲ್ ಎಷ್ಟಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಈ ಸರ್ಫೇಸ್ ಗೆ ಇರುವಂತದ್ದು
ಆಂಗಲ್ ಎಷ್ಟಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಒನ್, the interior of a conductor can have no excess charge in the static situation. The electrostatic potential is constant throughout the volume of a conductor and it has the same value as the surfaces. Okay, so third point ಏನಾಗುತ್ತೆ ಅಂತ ಹೇಳಿದ್ರೆ, third point, that is the electric potential will be the same. Okay, the interior of the conductor can no access charge in a static situation. Electrostatic potential is constant throughout the volume of a conductor as same value as of its surfaces. ಅಂತ ಹೇಳಿದ್ರೆ ಇಲ್ಲಿ ನಾವು ಲೆಟಸ್ ಅಸ್ಯೂಮ್ ಇಲ್ಲೊಂದು ಸರ್ಫೇಸ್ ಇದೆ. ಓಕೆ, ಇದು ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಈ ಕಂಡಕ್ಟರ್ ಅಲ್ಲಿ ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಚಾರ್ಜಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಇಲ್ಲಿ ಚಾರ್ಜಸ್ ಏನಾಗಿರುತ್ತೆ, ದ ಚಾರ್ಜಸ್ ಆರ್ ಆಲ್ವೇಸ್ ಅಕ್ಯುಮುಲೇಟೆಡ್ ಆನ್ ದಿ ಸರ್ಫೇಸಸ್. ಇಲ್ಲಿ ಇರುತ್ತೆ ಚಾರ್ಜಸ್ ಸರ್ಫೇಸ್ ಮೇಲೆ ಮಾತ್ರ ಇರುತ್ತೆ. ದರ್ ಈಸ್ ನೋ ಇನ್ಸೈಡ್ ದಿ ಕಂಡಕ್ಟರ್ನ ಒಳಗಡೆ ಇರಲ್ಲ. ಇಂಟೀರಿಯರ್ ಆಫ್ ದಿ ಕಂಡಕ್ಟರ್ ಕ್ಯಾನ್ ಹ್ಯಾವ್ ನೋ ಆಕ್ಸೆಸ್ ಚಾರ್ಜ್. ಒಳಗಡೆ ಏನಾಗಿರುತ್ತೆ, ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಆಲ್ ದ ಚಾರ್ಜಸ್ ಆರ್ ಪ್ರೆಸೆಂಟ್ ಓನ್ಲಿ ಆನ್ ದಿ ಸರ್ಫೇಸ್ ಆಫ್ ದಿ ಚಾರ್ಜ್. ಹಾಗಾಗಿ ಮತ್ತೆ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಈ ಸರ್ಫೇಸ್ ಅಲ್ಲಿ ಎಷ್ಟು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೋ, ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಆನ್ ದಿ ಸರ್ಫೇಸಸ್, ದಟ್ ಈಸ್ ವಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದ ಪೊಟೆನ್ಷಿಯಲ್ ಅಟ್ ದಿ ಇನ್ಸೈಡ್ ಆಫ್ ದಿಸ್ ಕಂಡಕ್ಟರ್, ಆ ಕಂಡಕ್ಟರ್ನ ಒಳಗಡೆನೂ ಸಹ ಏನಾಗಿರುತ್ತೆ, ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸರ್ಫೇಸ್ ನ ಹೊರಗಡೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅಷ್ಟೇ ಪೊಟೆನ್ಷಿಯಲ್ ಆ ಕಂಡಕ್ಟರ್ನ ಒಳಗಡೆನೂ ಇರುತ್ತೆ. ಥ್ರೂ ಔಟ್ ಇಟ್ಸ್ ಕಾನ್ಸ್ಟೆಂಟ್. ಹಿಯರ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದಿ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ and its same value as inside on its surfaces. ಈ ಸರ್ಫೇಸ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅಷ್ಟೇ ಪೊಟೆನ್ಷಿಯಲ್ ಇದರ ಕಂಡಕ್ಟರ್ನ ಒಳಗಡೆನೂ ಅಷ್ಟೇ ಇರುತ್ತೆ. ದೇರ್ ಇಸ್ ನೋ ಚೇಂಜಸ್. ಓಕೆ, ಸೊ ದಿಸ್ ಇಸ್ ದಿ ಥರ್ಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ, ಎಲ್ಲಾ ಚಾರ್ಜಸ್, ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಚಾರ್ಜಸ್ ಎಲ್ಲಿರುತ್ತೆ, ಆ ಕಂಡಕ್ಟರ್ನ ಮೇಲ್ಗಡೆ ಇರುತ್ತೆ, ಆನ್ ದಿ ಸರ್ಫೇಸ್ ಮೇಲ್ಗಡೆ ಇರುತ್ತೆ. ಯಾವುದೇ ರೀತಿಯಂತ ಎಕ್ಸ್ಟ್ರಾ ಚಾರ್ಜಸ್ ಸಹ ಕಂಡಕ್ಟರ್ನ ಒಳಗಡೆ ಇರೋದೇ ಇಲ್ಲ. ಎಲ್ಲಾ ಚಾರ್ಜಸ್ ಕಂಡಕ್ಟರ್ನ ಮೇಲ್ಗಡೆನೆ ಇರುತ್ತೆ. ಇನ್ನೇನು ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಇರುತ್ತಲ್ವಾ, ಪೊಟೆನ್ಷಿಯಲ್ ಏನು ಅಂತ ಹೇಳಿದ್ರೆ ಆ ಸರ್ಫೇಸ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅಷ್ಟೇ ಪೊಟೆನ್ಷಿಯಲ್ ಕಂಡಕ್ಟರ್ನ ಒಳಗಡೆನೂ ಇರುತ್ತೆ ಅಂತ. ಓಕೆ, ಪೊಟೆನ್ಷಿಯಲ್ ಸೇಮ್ ಇರುತ್ತೆ, ಸರ್ಫೇಸ್ ಅಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಪೊಟೆನ್ಷಿಯಲ್ ಕಂಡಕ್ಟರ್ನ ಒಳಗಡೆನೂ ಇರುತ್ತೆ. ಇನ್ನೊಂದೇನು, ಎಲ್ಲಾ ಚಾರ್ಜಸ್ ಎಲ್ಲಿರುತ್ತೆ, ಸರ್ಫೇಸ್ ಕಂಡಕ್ಟರ್ನ ಸರ್ಫೇಸ್ ಮೇಲ್ಗಡೆ ಇರುತ್ತೆ. ಯಾವುದೇ ರೀತಿಯಂತ ಎಕ್ಸ್ಟ್ರಾ ಚಾರ್ಜಸ್ ಕಂಡಕ್ಟರ್ನ ಒಳಗಡೆ ಇರಲ್ಲ ಅಂತ. ಓಕೆ, ನೌ ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ the electric field at the surfaces of the charged conductor is sigma divided by epsilon naught. ಇದರ electric field ಏನಾಗಿರುತ್ತೆ, that is the electric field on this conductor. ಈ ಕಂಡಕ್ಟರ್ ಇದೆಯಲ್ವಾ, ಇದೊಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರ electric field ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಟ್ಸ್ electric field which is equals to its electric field which is equals to sigma divided by epsilon naught. ಸಿಗ್ಮಾ ಅಂತ ಹೇಳಿದ್ರೆ ಏನು, ದಟ್ ಇಸ್ ಅ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ವಾ. ಸಿಗ್ಮಾ ಅಂತ ಹೇಳಿದ್ರೆ ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ದಟ್ ಇಸ್ q divided by a ಅಥವಾ s, ದಟ್ ಇಸ್ ಅನ್ ಏರಿಯಾ. ದಿಸ್ ಇಸ್ ಅ ಸಿಗ್ಮಾ is equals to q divided by a, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಓಕೆ, ಇದಕ್ಕೆ ಈಕ್ವಲ್ ಆಗಿರುತ್ತೆ ಯಾವುದು, ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್. ಇದು ಒಂದು ಚಾರ್ಜ್ಡ್ ಕಂಡಕ್ಟರ್ ಆಗಿದ್ರೆ, ಇದರ ಒಂದು ಚಾರ್ಜ್ಡ್ ಕಂಡಕ್ಟರ್ ಆಗಿದ್ರೆ ಈ ಕಂಡಕ್ಟರ್ನ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ electrostatic shielding, that is electric field is zero inside the cavity of the conductor. electrostatic shielding ಅಲ್ವಾ. electrostatic shielding ಅಂತ ಹೇಳಿದ್ರೆ ಏನು ನೋಡೋಣ. electrostatic shielding ಅಂತ ಹೇಳಿದ್ರೆ ಶೀಲ್ಡ್ ಮಾಡೋದು ಅಲ್ವಾ. ಶೀಲ್ಡಿಂಗ್, electrostatic ಅಂತ ಹೇಳಿದ್ರೆ electrostatic, that is electric charges, that is ಅನ್ನ ಏನ್ ಮಾಡ್ತಾ ಇದೀವಿ ನಾವು, ಶೀಲ್ಡ್ ಮಾಡ್ತಾ ಇದೀವಿ. ಶೀಲ್ಡ್ ಮಾಡೋದೇನು ಮಾಡೋದು, ಕ್ಲೋಸ್ ಮಾಡೋದು. ಅದರಿಂದ ಯಾವುದೇ ರೀತಿಯಾದಂತಹ
ಇಫೆಕ್ಟ್ ಆಗದೆ ಇರೋದಕ್ಕೆ ಏನ್ ಹೇಳ್ತೀವಿ ನಾವು ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಲ್ಲಿ ಈಗ ಲೆಟಸ್ ಈಗ ಏನು ಅಂತ ಹೇಳಿದ್ರೆ ಇಲ್ಲೊಂದು ಕಂಡಕ್ಟರ್ ಇದೆ. ಓಕೆ, ಇಟ್ಸ್ ಅ ಹೋಲೋ ಸ್ಪಿಯರ್, ಒಂದು ಹೋಲೋ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿ. ಈ ಹೋಲೋ ಸ್ಪಿಯರ್ ಅನ್ನ ತೆಗೆದು ನಾನು ಯಾವ್ದಾದ್ರು ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಇದರ ಒಳಗಡೆ ಇದು ಕಂಡಕ್ಟರ್ ಆಗಿರೋದ್ರಿಂದ ಇದರ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಇನ್ಸೈಡ್ ದ ಫಸ್ಟ್ ಪಾಯಿಂಟ್ ಹಿಯರ್, ದ ಇನ್ಸೈಡ್ ದಿ ಕಂಡಕ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇಸ್ ಝೀರೋ. ಅದೇ ತರನೇ ಇಲ್ಲೂ ಸಹ ಇದಕ್ಕೆ ಏನ್ ಹೇಳ್ತೀವಿ ನಾವು, ದಿಸ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ. ಸೊ ಅದೇ ತರನೇ ಎಲ್ಲೂ ಸಹ ಏನಂತ ಹೇಳಿದ್ರೆ ಈಗ ವಿಮಾನ ಹೋಗ್ತಾ ಇರ್ತದಲ್ವಾ, ಲೆಟಸ್ ಈಗ ಏನಿದೆ ಫ್ಲೈಟ್ ಹೋಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಅಲ್ಲಿ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಮೇಲ್ಗಡೆ ಯಾವುದು ಲೈಟ್ನಿಂಗ್ ಎಲ್ಲ ಆದವಾಗ ಏನಾಗುತ್ತೆ, ಒಂದ್ ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಸೊ ಅದೇನಾಗಿರುತ್ತೆ, ದಟ್ ಈಸ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಡ್ಯೂ ಟು ದಿ ದಿಸ್ ಕ್ಲೌಡ್ಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ತರ ಲೈಟ್ನಿಂಗ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇದರ ಒಳಗಡೆ ಇರುವಂತಹ ಪ್ಯಾಸೆಂಜರಿಗೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಅನುಭವ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ದಿಸ್ ಇಸ್ ಮೇಡ್ ಅಪ್ ಆಫ್ ಕಂಡಕ್ಟರ್ಸ್ ಅಲ್ವಾ. ಈ ಫ್ಲೈಟ್ ಅನ್ನೋದು ಏನಾಗಿರುತ್ತೆ, ಯಾವ್ದ್ರಿಂದ ಮಾಡಿರ್ತೀವಿ ನಾವು, ಕಂಡಕ್ಟರ್ ಇಂದ ಮಾಡಿರೋದ್ರಿಂದ. ಸೊ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ದಟ್ ಈಸ್ ಇಟ್ಸ್ ಓನ್ಲಿ ಆನ್ ದಿ ಚಾರ್ಜಸ್. ಏನಾಗುತ್ತೆ, ಇದು ಡ್ಯೂ ಟು ದಿ ಪೋಲರೈಸೇಷನ್ ಆಗಿ ಏನಾಗುತ್ತೆ, ಚಾರ್ಜಸ್ ಇಟ್ಸ್ ಕಮ್ಸ್ ಓನ್ಲಿ ಆನ್ ದಿ ಸರ್ಫೇಸಸ್, ಸರ್ಫೇಸ್ಗೆ ಮೇಲ್ಗಡೆ ಬರುತ್ತೆ. ಸೊ ಹಾಗಾಗಿ ಇದರ ಒಳಗಡೆ ಇರುವಂತಹ ಪ್ಯಾಸೆಂಜರ್ ಏನಾಗಿರ್ತಾರೆ, ಸೇಫ್ ಆಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಅವರಿಗೆ ಎಲೆಕ್ಟ್ರಿಕ್ ಫೀಲ್ ಆಗಲ್ಲ. ಸೊ ಬಿಕಾಸ್ ದಟ್ ಈಸ್ ಬಿಕಾಸ್ ಆಫ್ ದಿ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೇವೆ. ಅದೇ ತರನೇ ಫ್ಯಾರಡೆ ಗೇಜ್ ಬರುತ್ತಲ್ವಾ, ಫ್ಯಾರಡೆ ಗೇಜ್ ಅಂತ ಹೇಳಿದ್ರೆ ಇದೊಂದು ಗೇಜ್ ಅಂತ ಕನ್ಸಿಡರ್ ಮಾಡಿ, ಇದೊಂದು ಕಂಡಕ್ಟಿಂಗ್ ಸೇಮ್ ಥಿಂಗ್. ಓಕೆ, ಇದೊಂದು ಗೇಜ್ ಇದೆ. ಓಕೆ, ಆರ್ ಕ್ಯಾವಿಟಿ. ಓಕೆ, ಇದೊಂದು ಕ್ಯಾವಿಟಿ ಅಂತ ಕನ್ಸಿಡರ್ ಮಾಡಿ. ನಾನು ಡ್ರಾ ಮಾಡ್ತೀನಿ. ಓಕೆ, ಇಲ್ಲಿ ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಇಲ್ಲಿ ಯಾರಾದ್ರೂ ನಿಂತ್ಕೊಂಡ್ರೆ, ಇದ್ರ ಒಳಗಡೆ ಯಾರಾದ್ರೂ ಮನುಷ್ಯ ಯಾರಾದ್ರೂ ನಿಂತ್ಕೊಂಡ್ರೆ, ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ಓಕೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡಿ. ಸೊ ಇವರಿಗೆ ಸೊ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಫೀಲ್ ಆಗಲ್ಲ. ಬಿಕಾಸ್ ದಿಸ್ ಇಸ್ ಡ್ಯೂ ಟು ದಿ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಈಗ ಹೇಳಿದ್ನಲ್ವಾ, ಇಲ್ಲಿ ಸೇಮ್ ಥಿಂಗ್, ಪ್ಯಾಸೆಂಜರಿಗೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಅನುಭವ ಆಗಲ್ಲವಲ್ಲ. ಸೊ ಅದೇ ತರನೇ ಇಲ್ಲೂ ಸಹ ಏನಾಗುತ್ತೆ, ಇಲ್ಲಿರುವಂತ ಮನುಷ್ಯರಿಗೆ ಸೇಮ್ ಇದೇ ತರನೇ ಏನು ಇಲ್ಲಿ ಯಾವುದೇ ರೀತಿಯಂತ ಎಲೆಕ್ಟ್ರಿಕ್ ಫೀಲ್ಡ್ ಅನುಭವಕ್ಕೆ ಬರಲ್ಲ. ಅದೇ ತರನೇ ಲೈಟ್ನಿಂಗ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಅಲ್ವಾ, ಲೈಟ್ನಿಂಗ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಹೇಳ್ತಾರೆ ಮರದ ಕೆಳಗಡೆ ನಿಂತ್ಕೊಳ್ಬಾರ್ದು ಅಂತ. ಲೆಟ್ ಅಸ್ ಅಸ್ಯೂಮ್ ಹಿಯರ್, ಈಗ ಒಂದ್ ಕಡೆ ದೊಡ್ಡದಾಗಿ ಮರ ಇದೆ ಅಂತ ಕನ್ಸಿಡರ್ ಮಾಡಿ. ನೀವು ಕಾರಲ್ಲಿ ಹೋಗ್ತಾ ಇದ್ರ, ಜೋರಾಗಿ ಮಳೆ ಬರ್ತಾ ಇದೆ, ಗುಡುಗು ಮಿಂಚು ಬರ್ತಾ ಇದೆ, ಅವಾಗ ಏನ್ ಮಾಡ್ಬೇಕು, ಸೊ ವಿ ಹ್ಯಾವ್ ಟು, ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜೋರ್ ಮಳೆ ಎಲ್ಲ ಬರ್ತಾ ಇದ್ರೆ ಕಾರಿಂದ ಇಳ್ಕೊಂಡು ಎಲ್ಲಿ ಬರ್ತಾರ ಅಂತ ಹೇಳಿದ್ರೆ ಮರದ ಕೆಳಗಡೆ ಬಂದು ನಿಂತ್ಕೊಳ್ತಾರೆ. ಸೊ ಆ ತರ ಎಲ್ಲ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಅ ಸೇಫ್ ಪ್ಲೇಸ್. ಸೇಫ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ನಾವು ಸುಮ್ಮನೆ ಗ್ಲಾಸ್ ಅದನ್ನೆಲ್ಲ ಏರ್ಸ್ಕೊಂಡು ಫುಲ್ ಆಗಿ ಎಲ್ಲಿರ್ಬೇಕು ಆರಾಮಾಗಿ ಇಲ್ಲಿ ಕಾರಲ್ಲೇ ಕುತ್ಕೊಂಡು ಇದ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ಇಲ್ಲಿ ಕ್ಲೌಡ್ಸ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಹೈ ಚಾನ್ಸಸ್ ಇರುತ್ತೆ. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಮಿಂಚು ಬೀಳುವಂತ ಚಾನ್ಸ್ ಇರುತ್ತೆ ಇಲ್ಲಿ ಕೆಲವೊಂದ್ಸಲ. ಓಕೆ, ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಏರಿಯಾದಲ್ಲಿ ನಾವಿಲ್ಲಿ ನಿಂತ್ಕೊಂಡಿದ್ದಾವಾಗ, ಓಕೆ, ಇಲ್ಲಿ ನಿಂತ್ಕೊಂಡಿದ್ದಾವಾಗ ಏನಾಗತ್ತೆ ಅಂತ ಹೇಳಿದ್ರೆ ಕೂದಲೆಲ್ಲದು ಏನಾಗುತ್ತೆ ಈ ತರ ಸ್ಟ್ರೈಟ್ ಲೈನ್ ಅಲ್ಲಿ ಹೀಗೆ ನಿಂತ್ಕೊಂಡ್ ಬಿಡುತ್ತೆ. ಆ ತರ ಏನಾದ್ರು ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಇಟ್ ಶೋಸ್ ದಟ್ ನಮ್ಮ ಕೂದಲುಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಬಂದು ನಿಂತ್ಕೊಳ್ತಾ ಇದೆ ಈ ತರ. ದಟ್ ಈಸ್ ವಾಟ್ ಇಯರ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಕ್ಲೌಡ್ಸ್ ಇದೆ ಅಲ್ವಾ, ಇಲ್ಲಿ ಕ್ಲೌಡ್ಸ್ ಇದೆ.
ಸೊ ಡ್ಯೂ ಟು ದಿ ಕೊಲಿಷನ್, ದಟ್ಸ್ ಡ್ಯೂ ಟು ದಿ ಫ್ರಿಕ್ಷನ್ ಇಲ್ಲಾಗಿ ಏನಾಗ್ತಾ ಇದೆ, ಸೊ ಇಲ್ಲಿ ಹೈ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಹೀಗಾಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇಲ್ಲಿ ಇರುವಂತದ್ದು ಎಲ್ಲ ನೆಗೆಟಿವ್, ಇದು ಪಾಸಿಟಿವ್ ಚಾರ್ಜಸ್, ಕ್ಲೌಡ್ಸ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗಿ ಈ ಇಲೆಕ್ಟ್ರಾನ್ಸ್ ಇಲ್ಲಿ ಇದೆಯಲ್ವಾ ನೆಗೆಟಿವ್ ಚಾರ್ಜಸ್, ಅರ್ತ್ ಅಲ್ಲಿ ಇಲೆಕ್ಟ್ರಾನ್ಸ್ ಏನಾಗಿರುತ್ತೆ ನೆಗೆಟಿವ್ ಚಾರ್ಜಸ್, ಇಲೆಕ್ಟ್ರಾನ್ಸ್ ಈ ತರ ನೆಗೆಟಿವ್ ಚಾರ್ಜಸ್ ಏನ್ ಬರುತ್ತೆ, ಇದು ಇಲೆಕ್ಟ್ರಾನ್ಸ್ ಸರ್ಫೇಸ್ ನ ಅರ್ತ್ ಸರ್ಫೇಸ್ ನ ಮೇಲ್ಗಡೆ ಬರುತ್ತೆ. ಅವಾಗ ಈ ಚಾರ್ಜಸ್ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ನಾವು ನಿಂತ್ಕೊಂಡಿದ್ರೆ ನಮ್ಮ ಮೇಲ್ಗಡೆನೂ ಸಹ ನಮ್ಮಲ್ಲೂ ಸಹ ಏನಾಗುತ್ತೆ ಅದು ಬರುತ್ತೆ. ಹ್ಯೂಮನ್ ಬಾಡಿ ಈಸ್ ಆಲ್ಸೋ ಕಂಡಕ್ಟರ್ ಅಲ್ವಾ. ಸೊ ಇಲ್ಲಿ ನಮ್ಮ ನಾವೇನಾದ್ರೂ ವೈರ್ ಅನ್ನ ಮುಟ್ರೆ, ಕರೆಂಟ್ ಕ್ಯಾರಿಂಗ್ ವೈರ್ ಅನ್ನ ಮುಟ್ರೆ ನಮ್ಮಲ್ಲೂ ಕರೆಂಟ್ ಪಾಸ್ ಆಗುತ್ತೆ. ಹ್ಯೂಮನ್ ಬಾಡಿ ಈಸ್ ಆಲ್ಸೋ ಕಂಡಕ್ಟರ್, ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್. ಓಕೆ, ಬಟ್ ಆದ್ರೆ ಏನಾಗುತ್ತೆ ನಮ್ಮ ಬಾಡಿನಲ್ಲೂ ಏನಾಗುತ್ತೆ ಕರೆಂಟ್ ಫ್ಲೋ ಆಗುತ್ತೆ. ಅದೇ ತರ ಇಲ್ಲೂ ಸಹ ಚಾರ್ಜಸ್ ಫ್ಲೋ ಆಗುತ್ತೆ. ಸೊ ಈ ತರ ಏನಾದ್ರು ಆದವಾಗ, ಈ ತರ ಕೂದಲು ಏನಾದ್ರು ಈ ತರ ನಿಂತ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಲೀವ್ ದಟ್ ಪ್ಲೇಸ್ ಇಮಿಡಿಯೇಟ್ಲಿ. ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಸಡನ್ಲಿ ವಿದಿನ್ ಅ ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಮಿಂಚು ಬೀಳುವಂತ ಚಾನ್ಸಸ್, ಹೈ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ಸೊ ವಿ ಹ್ಯಾವ್ ಟು ಲೀವ್ ದಟ್ ಪ್ಲೇಸ್ ಇಮಿಡಿಯೇಟ್ಲಿ. ಅಲ್ಲಿಂದ ಏನ್ ಮಾಡ್ಬೇಕು, ನಾವು ಬೇರೆ ಪ್ಲೇಸಿಗೆ ಹೋಗ್ಬೇಕು. Okay, that is what here electric field. ಅಲ್ಲಿ ಏನಾಗುತ್ತೆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ ಸೊ ಈ ತರ ಆಗುತ್ತೆ. ಅದೇ ತರನೇ ಎಲ್ಲಿ ಈಗ ಕ್ಲೌಡ್ಸ್ ಎಲ್ಲ ಇದ್ದಾವಾಗ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್, ಕ್ಲೌಡ್ಸ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಆಯ್ತು ಅಂತ ಕನ್ಸಿಡರ್ ಮಾಡಿ. ಈಗಿರುವ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ದಿಸ್ ಅರ್ತ್ ಸರ್ಫೇಸ್ ಅಲ್ಲಿ ಇಲೆಕ್ಟ್ರಾನ್ಸ್ ಈ ತರ ಮೇಲ್ಗಡೆ ಬರುತ್ತಲ್ವಾ, ಮೇಲ್ಗಡೆ ಬರುತ್ತೆ. ಅವಾಗ ಏನಾಯ್ತು, ಈ ಇಲೆಕ್ಟ್ರಾನ್ಸ್ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆದವಾಗ ಸೊ ಇಲೆಕ್ಟ್ರಾನ್ಸ್ ಎಲ್ಲದು ಏನಾಗುತ್ತೆ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಬಂದವಾಗ ಏನಾಯ್ತು ಅಂತ ಹೇಳಿದ್ರೆ ಫಾಸ್ಟ್ ಆಗಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಚಾರ್ಜಸ್ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋದವಾಗ, ಹೈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆದವಾಗ ಈ ಇಲೆಕ್ಟ್ರಾನ್ಸ್ ಎಲ್ಲದು ಏನಾಗುತ್ತೆ ಹೈ ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಮೂವ್ ಆದವಾಗ ಏನಾಗುತ್ತೆ, ಇಲ್ಲಿ ಈ ಮರಕ್ಕೆ ಏನಾಗುತ್ತೆ, ಈ ಮರಕ್ಕೆ ಡ್ಯೂ ಟು ದಿ ಫ್ರಿಕ್ಷನ್, ಇಲೆಕ್ಟ್ರಾನ್ಸ್ ಹೈ ಸ್ಪೀಡ್ ಅಲ್ಲಿ ಮೂವ್ ಆಗೋದ್ರಿಂದ ಫ್ರಿಕ್ಷನ್ ಆಗಿ ಅಲ್ಲಿ ಬೆಂಕಿ ಬೀಳುತ್ತೆ. ಕೆಲವೊಂದ್ಸಲ ಹೇಳ್ತಾರೆ ಮಿಂಚು ಬಂದು ಮಿಂಚು ಬಿದ್ದವಾಗ ಬೆಂಕಿ ಬೀಳುತ್ತೋ ಅಂತ ಹೇಳ್ತಾರಲ್ವ, ಬಿಕಾಸ್ ಆಫ್ ದಿಸ್ ರೀಸನ್. ಇಲ್ಲಿ ಏನಾಗುತ್ತೆ, ಡ್ಯೂ ಟು ದಿ ಫ್ರಿಕ್ಷನ್, ಇಲೆಕ್ಟ್ರಾನ್ಸ್ ಹೈ ಸ್ಪೀಡ್ ಅಲ್ಲಿ ಮೂವ್ ಆಗೋದ್ರಿಂದ ಏನಾಗುತ್ತೆ ಅಲ್ಲಿ ಬೆಂಕಿ ಬೀಳುತ್ತೆ. ಸೊ ಇಂಥ ಸಿಚುವೇಶನ್ಸ್ ಅಲ್ಲೂ ಸಹ ಏನ್ ಮಾಡ್ಬೇಕು, ನಾವು ಇಲ್ಲಿ ಹೊರಗಡೆ ಬಂದು ನಿಂತ್ಕೊಳ್ಬಾರ್ದು, ಇಲ್ಲಿ ಈ ತರ ಒಳಗಡೆನೆ ಕಾರ್ನ ಒಳಗಡೆನೆ ಇರಬೇಕು. ಸೊ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಆಸ್ ಕಂಪೇರ್ ಟು ಆಲ್ ದ ಸಿಚುವೇಶನ್ಸ್. ಹೀಗೆ ಇಲ್ಲಿ ಏನಾಗತ್ತೆ ಅಂತ ಹೇಳ್ರಿ, ಇಲ್ಲಿ ಕಾರಲ್ಲೇ ಇರೋದ್ರಿಂದ ಏನಾಗುತ್ತೆ ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಏನಾದ್ರೂ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದವರು ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಓನ್ಲಿ ಆನ್ ದಿ ಸರ್ಫೇಸಸ್, ಈ ಕಾರಿನ ಸರ್ಫೇಸ್ ಮೇಲ್ಗಡೆ ಮಾತ್ರ ಇರುತ್ತೆ. ಹಾಗಾಗಿ ನಾವು ಒಳಗಡೆ ಇರ್ತೀವಲ್ವಾ, ನಾವು ಸೇಫ್ ಆಗಿರ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇಲ್ಲಿ ನೋಡಿ, ನೀವು ಮತ್ತೆ ನೋಡಿರ್ಬೋದು ಯಾವ್ದಂತ ಹೇಳಿದ್ರೆ ಕೆಲವೊಂದು ಸೆನ್ಸಿಟಿವ್ ಇಕ್ವಿಪ್ಮೆಂಟ್ಸ್, ಇಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಒಳಗಡೆ ಮದರ್ ಬೋರ್ಡ್ ಅಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಒಂಥರ ಕೋಟೆಡ್ ಮಾಡಿರ್ತಾರೆ, ಕಂಡಕ್ಟಿಂಗ್ ಇಂದ ಕೋಟೆಡ್ ಮಾಡಿರ್ತಾರೆ. ನೀವು ನೋಡಿರ್ಬೋದು ಮೊಬೈಲ್ ಓಪನ್ ಮಾಡಿದವಾಗ ನೀವೆಲ್ಲಿದ್ರು ನೋಡಿರ್ಬಹುದು, ಮೇಲ್ಗಡೆ ಏನಾಗಿರ್ತಾರೆ ಒಂದು ಕಂಡಕ್ಟಿಂಗ್ ಕೋಟೆಡ್ ಮಾಡಿರ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಒಳಗಡೆ ಇರುವಂತದ್ದು ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ಏನಾದ್ರೂ ಎಕ್ಸ್ಟರ್ನಲ್ ಫೀಲ್ಡ್ ಆದವಾಗ, ಎಕ್ಸ್ಟರ್ನಲ್ ಫೀಲ್ಡ್ಗೆ ನಾವೇನಾದ್ರೂ ಹೋದವಾಗ ಏನಾದ್ರೂ ಆ ಸೆನ್ಸಿಟಿವ್ ಪಾರ್ಟಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದನ್ನ ಮೇಲ್ಗಡೆ ಈ ತರ ಕೋಟೆಡ್ ಮಾಡಿರ್ತಾರೆ. ಯಾವ್ದ್ರಿಂದ, ಕಂಡಕ್ಟಿಂಗ್ ಒಂದು ಕಂಡಕ್ಟರ್ ಇಂದ ಏನ್ ಮಾಡ್ತಾರೆ, ಆ ಸೆನ್ಸಿಟಿವ್ ಪಾರ್ಟ್ ಅನ್ನ ಏನ್ ಮಾಡಿರ್ತಾರೆ, ಕೋಟೆಡ್ ಮಾಡಿರ್ತಾರೆ. ಸೊ ಹಾಗಾಗಿ ಕೋಟೆಡ್ ಮಾಡಿರೋದ್ರಿಂದ ಸೊ ಎಕ್ಸ್ಟರ್ನಲ್ ಏನಾದ್ರೂ ಫೀಲ್ಡ್ಗೆ ಹೋದವಾಗ, ಎಕ್ಸ್ಟರ್ನಲ್ ಫೀಲ್ಡ್ ಬಂದವಾಗ, ಕಾಂಟ್ಯಾಕ್ಟ್ ಬಂದವಾಗ, ಸೊ ಇನ್ಸೈಡ್ ದಿಸ್ ಕಂಡಕ್ಟರ್, ಆ ಕಂಡಕ್ಟರ್ ನ ಒಳಗಡೆ ಏನಾಗಿರುತ್ತೆ, ಇದ್ರ ಒಳಗಡೆ ಇನ್ಸೈಡ್ ದಿ ಕ್ಯಾವಿಟಿ, ಈ ಕ್ಯಾವಿಟಿ ಒಳಗಡೆ ಏನಾಗಿರುತ್ತೆ, ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಝೀರೋ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಸೊ ಹಾಗಾಗಿ ಆ ಸೆನ್ಸಿಟಿವ್ ಪಾರ್ಟ್, ಆ ಪಾರ್ಟ್ ಏನಾಗಿರುತ್ತೆ, ಸೇಫ್ ಆಗಿರುತ್ತೆ. ನಮ್ಮ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾಗಿರುತ್ತೆ, ಸೇಫ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ಸ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ಸ್. ಓಕೆ, so now we will study the next concept, that is an electro inside the cavity, that is an electrostatics inside the conductor. Electrostatics, that is electric field is zero, same thing alba.
So a conductor has a free electron as long as electric field is not zero. If the free charges carries would experience the force and drift in a static situation, the free charges have distributed themselves, so the electric field is zero wherever inside. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಸೇಮ್ ನಾನು ಹೇಳಿದಲ್ವಾ. ಸೊ ಇಲ್ಲಿ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಬಂದಾಗ ಏನಾಗುತ್ತೆ, ಈ ಫ್ರೀ ಎಲೆಕ್ಟ್ರಾನ್ಸು ಫಸ್ಟ್ಗೆ ಕಂಡಕ್ಟರ್ ಇರುತ್ತೆ, ಆ ಇಲೆಕ್ಟ್ರಾನ್ಸ್ ಹೊರಗಡೆ ಬಂದಾಗ ಪೋಲರೈಸೇಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಇದರ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಓಕೆ, so now we will study the electric field at the surfaces of the charged conductor. Okay, electric field inside at the surfaces of the charged conductor. So electric field ಎಷ್ಟಿರುತ್ತೆ ಆ ಚಾರ್ಜ್ಡ್ ಕಂಡಕ್ಟರ್ ಅಲ್ಲಿ, ನಾವು ಹೇಳಿದ್ವಲ್ವಾ, ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ನಾವು ಆ ಪಾಯಿಂಟ್ಸ್ ಅಲ್ಲಿ ಹೇಳಿದ್ವಲ್ಲ, ದಟ್ ಇಸ್ E is equals to sigma divided by epsilon naught ಇರುತ್ತಲ್ವಾ. ಸೊ we will prove it. Let us assume it's a ಸರ್ಫೇಸಸ್. ಇದೊಂದು ಸರ್ಫೇಸ್ ಇದೆ, ಆ ಸರ್ಫೇಸ್ ಅಲ್ಲಿ ಚಾರ್ಜಸ್ ಎಷ್ಟಿದೆ ಎಲ್ಲ, ಇದ್ರ ಮೇಲ್ಗಡೆ ಏನಿದೆ, ಇದೊಂದು ಕಂಡಕ್ಟರ್, ಈ ಕಂಡಕ್ಟರ್ಸ್ ನ ಮೇಲ್ಗಡೆ ಎಲ್ಲಾ ಕಡೆನೂ ಏನಿದೆ, ಸುತ್ತಲೂ ಚಾರ್ಜಸ್ ಇದೆ. ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ಟು ಫೈಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಸೊ ವಿ ಮಸ್ಟ್ ನೋ ದ ಗಾಸ್ ಲಾ ಅಲ್ವಾ. ನಮಗೆ ಗೊತ್ತಿದೆ ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸೊ ವಿ ಹ್ಯಾವ್ ಟು ಅಪ್ಲೈ ದಿ ಗಾಸಿಯನ್ ಸರ್ಫೇಸಸ್. ದಟ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಗಾಸಿಯನ್ ಸರ್ಫೇಸಸ್. ನಾವು ಗಾಸ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ ನಮ್ಗೇನ್ ಗೊತ್ತಿರ್ಬೇಕು, ನಾವೇನ್ ಅಪ್ಲೈ ಮಾಡಬೇಕು, ಗಾಸ್ ಲಾ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಸೊ ಇಟ್ ಶುಡ್ ಬಿ ಇನ್ ಅ ಕ್ಲೋಸ್ಡ್ ಸರ್ಫೇಸ್. ಕ್ಲೋಸ್ಡ್ ಸರ್ಫೇಸ್ ಇದ್ರೆ ಮಾತ್ರ ಏನಾಗುತ್ತೆ, ಗಾಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಸೊ ಹೆನ್ಸ್ ವಿ ವಿಲ್ ಕನ್ಸಿಡರ್, ಅದಕ್ಕೆ ನಾವೇನ್ ಕನ್ಸಿಡರ್ ಮಾಡ್ತೀವಿ, ನಾವು ಒಂದು ಇಮ್ಯಾಜಿನರಿ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಆ ಸರ್ಫೇಸ್ ಗೆ ಏನ್ ಹೇಳ್ತೀವಿ ನಾವು, ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಕಂಡಕ್ಟರ್ ಇದೆ, ಈ ಕಂಡಕ್ಟರ್ ಮೇಲ್ಗಡೆ ಫುಲ್ ಏನಿದೆ, ಚಾರ್ಜಸ್ ಇದೆ. ಲೆಟ್ ಅಸ್ ಅಸ್ಯೂಮ್ ದಿಸ್ ಆರ್ ದಿ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆನಾ. ಸೊ ಇದನ್ನ ನಾವು ಒಂದು ಐ ವಿಲ್ ಪಿಲ್ ಬಾಕ್ಸ್, ಇದೊಂದು ಚಿಕ್ಕದಂತ ಒಂದು ಸಿಲಿಂಡ್ರಿಕಲ್ ಬಾಕ್ಸ್ ಕನ್ಸಿಡರ್ ಮಾಡ್ತೀನಿ. ಇಟ್ಸ್ ಅನ್ ಇಮ್ಯಾಜಿನರಿ ಬಾಕ್ಸ್. ಓಕೆ, ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಷ್ಟಿರುತ್ತೆ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಹೇಗ್ ಮಾಡ್ತೀನಿ, ನಾನು ಒಂದು ಪಿಲ್ ಬಾಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇಟ್ಸ್ ಅ ಗಾಸಿಯನ್ ಸರ್ಫೇಸಸ್. ಗಾಸಿಯನ್ ಸರ್ಫೇಸ್ ಅನ್ನ ತಗೊಳ್ತೀನಿ. ಇದು ಒಂದು ಇಮ್ಯಾಜಿನರಿ ಸರ್ಫೇಸಸ್. ಇದರ ಏರಿಯಾ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ದಿಸ್ ಏರಿಯಾ ವಿಚ್ ಇಸ್ ಈಕ್ವಲ್ಸ್ ಟು, ಇದರ ಏರಿಯಾ ಇಲ್ಲಿ ಕೆಳಗಡೆ ಇದೆಯಲ್ವಾ, ಸೊ ಇದರ ಏರಿಯಾ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ds. ds is the area of this conductor. ಈ ಸರ್ಫೇಸ್ ಏರಿಯಾದಿಂದ, ನಾನು ಕನ್ಸಿಡರ್ ಮಾಡಿರೋ ಏರಿಯಾದಿಂದ ಎಷ್ಟು ಚಾರ್ಜಸ್ ಇದೆ, ದಟ್ಸ್ ದ ಚಾರ್ಜ್. ಇಟ್ ವಿಲ್ ಬಿ ದಿ q ಚಾರ್ಜ್, q ಇದೆ, ಅಂಡ್ ಏರಿಯಾ ಎಷ್ಟಿದೆ, ds ಇದೆ. ಸೊ ಹಾಗಾಗಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಾಗಿರುತ್ತೆ, ಸಿಗ್ಮಾ ಇಸ್ ಈಕ್ವಲ್ಸ್ ಟು q ಡಿವೈಡೆಡ್ ಬೈ ds. This is q is charge and area is ds, and sigma is the surface charge density. Okay, now we know that is the electric flux alva. Electric flux andre enu, so electric flux, that is phi, which is equals to E into ds alva. E into ds, electric field into, that is an area. ಎಷ್ಟು ಒಂದು ಏರಿಯಾದಲ್ಲಿ ಎಷ್ಟು electric field lines ಪಾಸ್ ಆಗ್ತಾ ಇದೆ, that is what here electric flux. Okay, ಈಗ now we have to find out the total charge enclosed in that area. ಆ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸಿಗ್ಮಾ ಇಸ್ ಈಕ್ವಲ್ಸ್ ಟು q into ds ಅಲ್ವಾ. ಸೊ q ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, ಸೊ q which is equals to sigma into ds ಅಲ್ವಾ. sigma into ds, that is the total charge enclosed, that is q which is equals to sigma into ds, sigma into ds ಅಂತ ತಗೊಳ್ತೀವಿ. Now we will apply the Gauss law. Gauss law ಏನು, that is phi which is equals to, Gauss law ಏನು ಹೇಳುತ್ತೆ, phi which is equals to q divided by epsilon naught ಅಲ್ವಾ. that is electric flux. Electric flux which is equals to the total charge enclosed by the system, which is equals to how much times, that is 1 by epsilon naught times, 1 by epsilon naught times of the total charge enclosed by the surfaces, that is Gauss law. ಸೊ ಗಾಸ್ ಲಾ ಅಪ್ಲೈ ಮಾಡಿ, ಇದು ಸಹ ಫೈ, ಇದು ಸಹ ಫೈ. ಅವಾಗ ಏನಾಗಿರುತ್ತೆ, E into ds, that is 5 ಅಲ್ವಾ, that is 5 which is equals to, so this is 1
ದಿಸ್ ಇಸ್ equation number 2 ಅಂತ ಕನ್ಸಿಡರ್ ಮಾಡಿದ್ರೆ by equation number 1 and equation number 2, these two equations you can consider here, we can write as E into ds alva, by comparing equation 1 and this is comparing equation number 2. So this is we can write as E into ds, which is equals to sigma into ds. Q ಅಂತ ಹೇಳಿದ್ರೆ ಏನು? So this is we can write as Q ಅಂತ ಹೇಳಿದ್ರೆ ಏನು ಬರೀಬಹುದು? Sigma into ds divided by epsilon naught. Okay, this is we can consider as an equation number 2. Okay. ಈಗ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿಗ್ಮಾ is equals to 5 which is equals to sigma into ds into epsilon naught ಅಂತ ಬರಿತೀವಿ. ಈಗ ನೋಡಿ ಈಗ ಏನಾಗುತ್ತೆ, by comparing equation 1 and 2 we can write as E into ds is equals to sigma into ds divided by epsilon naught. So ds get cancels, so hence we will get the E is equals to sigma divided by epsilon naught. So this is the electric field at the surface of the charged conductor. Okay, charged conductor alli istu electric field irutte. Okay, now we will study the capacitors. So the next one concept is the capacitors. So capacitor, it's ನೋಡಿದ್ರೆ ಕೆಪಾಸಿಟರ್ ಅಲ್ವಾ. ಸೊ ದೀಸ್ ಆರ್ ದಿ ಕೆಪಾಸಿಟರ್ಸ್. ಈ ತರ ಕೆಪಾಸಿಟರ್, ಇದು ಸಹ ಕೆಪಾಸಿಟರ್, ಇದು ಕೆಪಾಸಿಟರ್ಸ್ ಅಲ್ವಾ. ಸೊ ಹಾಗಾದ್ರೆ ಈ ಕೆಪಾಸಿಟರ್ ಅಂದ್ರೆ ಏನು ಸ್ಟಡಿ ಮಾಡೋಣ. ಓಕೆ, ಸೊ ಅ ಕೆಪಾಸಿಟರ್ ಈಸ್ ಅ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಟೂ ಕಂಡಕ್ಟರ್ಸ್ ಸಪರೇಟೆಡ್ ಬೈ ಆನ್ ಇನ್ಸುಲೇಟರ್. ಅಂತ ಹೇಳಿದ್ರೆ ಎರಡು ಕಂಡಕ್ಟರ್ ಇರುತ್ತೆ, ಇಲ್ಲೊಂದು ಕಂಡಕ್ಟರು, ಇದೊಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಇನ್ನೊಂದು ಕಂಡಕ್ಟರ್ ಇರುತ್ತೆ. ಈ ಎರಡು ಕಂಡಕ್ಟರ್ ನ ಮೇಲ್ಗಡೆ ಏನ್ ಮಾಡ್ತಿದೀವಿ ನಾವು, ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ. ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ. ಅಂಡ್ ಇಟ್ ವಿಲ್ ಬಿ ಕಂಡಕ್ಟರ್ ನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದೀವಿ ನಾವು, separated by a certain distances, and middle ಅಲ್ಲಿ ಏನಿದೆ that is an insulator ಅನ್ನ ಹಾಕ್ತಾ ಇದೀವಿ. ಓಕೆ, ಇನ್ಸುಲೇಟರ್ ಇಟ್ಸ್ ಅನ್ ಏರ್ ಅಂತಾನೆ ಇದೆ ಅಂತ ಕನ್ಸಿಡರ್ ಮಾಡಿ. ಏರ್ ಇದ್ರೆ ಏನಾಗುತ್ತೆ, ಏರ್ ಇಸ್ ಇಟ್ಸ್ ಆಲ್ಸೋ ಅ ಇನ್ಸುಲೇಟರ್ ಅಲ್ವಾ. ಸೊ ಇಟ್ಸ್ ಸಪರೇಟೆಡ್ ಬೈ ಅನ್ ಇನ್ಸುಲೇಟರ್. ಇದಕ್ಕೆ ಏನ್ ಹೇಳ್ತೀವಿ ನಾವು, ಈ ಸಿಸ್ಟಮ್ಗೆ ಏನ್ ಹೇಳ್ತೀವಿ, ಅ ಕೆಪಾಸಿಟರ್ ಈಸ್ ಅ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಟೂ ಕಂಡಕ್ಟರ್ಸ್ separated by a insulator. So this is will be called as what, capacitor ಅಂತ ಹೇಳ್ತೇವೆ. ಓಕೆ, ಕೆಪಾಸಿಟರ್ ಅಂತ ಹೇಳ್ತೇವೆ. So let us, we will study here. Let a charge on a conductor is Q and the potential difference across them is V. Then we can write as, ಇಲ್ಲಿ ನೋಡಿ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲೊಂದು ಕಂಡಕ್ಟರ್ ಇದೆ ಅಂತ ಕನ್ಸಿಡರ್, ಇದೊಂದು ಕಂಡಕ್ಟರ್ ಇದೆ. ಈಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಾರ್ಜಸ್ ಅನ್ನ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಅಲ್ವಾ. ಒಂದು ಕ್ಯೂ ಚಾರ್ಜ್ ಅನ್ನ ಈ ಕಡೆ ಹಾಕ್ತೀನಿ, ಡಿ ಕ್ಯೂ ಚಾರ್ಜ್, ಮತ್ತೆ ಡಿ ಕ್ಯೂ ಚಾರ್ಜ್ ಹಾಕ್ತೀನಿ, ಡಿ ಕ್ಯೂ ಚಾರ್ಜ್, ಸ್ಮಾಲ್ ಚಾರ್ಜಸ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದ್ರೆ, ಚಾರ್ಜಸ್ ಹಾಕ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಪೊಟೆನ್ಶಿಯಲ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಫ್ ಯು ಪುಟ್ ದಿ ಚಾರ್ಜಸ್ ಅದನ್ನ ಹಾಕ್ತಾ ಹೋದವಾಗ ಏನಾಗುತ್ತೆ, ಪೊಟೆನ್ಶಿಯಲ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು, ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್ ಮೋರ್. ಮೊದಲು ಫಸ್ಟ್ ಡಿ ಕ್ಯೂ 1 ಚಾರ್ಜ್ಗೆ ಹಾಕ್ಬೇಕಾದ್ರೆ ಎಷ್ಟು ವರ್ಕ್ ಮಾಡಬೇಕು ಅಷ್ಟೇ ವರ್ಕ್, ನೆಕ್ಸ್ಟ್ ಚಾರ್ಜ್ ಹಾಕ್ಬೇಕಾದ್ರೆ ಅಷ್ಟೇ ವರ್ಕ್ ಮಾಡ್ಬೇಕಾಗಿಲ್ಲ, ಸ್ವಲ್ಪ ಜಾಸ್ತಿನೇ ವರ್ಕ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ. ಸೊ ಆಲ್ರೆಡಿ ಒಂದು ಚಾರ್ಜಸ್ ಇಲ್ಲಿ ಇರುತ್ತೆ, ಡಿ ಕ್ಯೂ ಚಾರ್ಜಸ್ ಇಲ್ಲಿ ಇರುತ್ತೆ. ಸೊ ಇನ್ನೊಂದು ಡಿ ಕ್ಯೂ ಚಾರ್ಜಸ್ ನ ಹಾಕ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೂ ದಿ ಮೋರ್ ವರ್ಕ್ ಆಸ್ ಕಂಪೇರ್ ಟು ದಿ ಪ್ರೀವಿಯಸ್ ಚಾರ್ಜ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಮಾಡ್ಬೇಕಲ್ವಾ, ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಮಾಡ್ಬೇಕು, ಜಾಸ್ತಿ ವರ್ಕ್ ಅನ್ನೇ ಹಾಕ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿ ಕ್ಯೂ ಚಾರ್ಜ್ ಇದೆ, ಇನ್ನೊಂದು ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ಯಾಕೆ, ಈ ಡಿ ಕ್ಯೂ ಚಾರ್ಜ್ ಈಗ ತರ್ತಾ ಇರುವಂತ ಡಿ ಕ್ಯೂ ಚಾರ್ಜ್ ಅನ್ನ ಏನ್ ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ. ಸೇಮ್ ಚಾರ್ಜಸ್ ಅಲ್ವಾ, ದಟ್ ಇಸ್ ಪಾಸಿಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜಸ್ ಅನ್ನ ತಗೊಂಡ್ಬರ್ತಾ ಇದೀವಿ. ಈಗ ಇನ್ನೊಂದು ಪಾಸಿಟಿವ್ ಚಾರ್ಜಸ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಈ ಚಾರ್ಜಸ್ ಪಾಸಿಟಿವ್ ಚಾರ್ಜ್ ಮತ್ತೆ ಇನ್ನೊಂದು ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ ಅಲ್ವಾ. ಇದೇನ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಅದೇ ತರನೇ ನೋಡಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಒಂದು ಡಿ ಕ್ಯೂ ಪ್ಲಸ್ ಪಾಸಿಟಿವ್ ಚಾರ್ಜ್ ಅನ್ನು ತಗೊಂಡ್ಬರ್ತಾ ಇದೀವಿ ಇಲ್ಲಿಂದ ಇಲ್ಲಿ.
ಸೊ ನೆಕ್ಸ್ಟ್ ಡಿ ಕ್ಯೂ ಚಾರ್ಜ್ ಅದೇ ಸೇಮ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಡೂ ದಿ ಮೋರ್ ವರ್ಕ್. ಸೊ ಹಾಗಾಗಿ ಇಲ್ಲಿ ಕಂಟಿನ್ಯೂಸ್ ಆಗಿ ಚಾರ್ಜಸ್ ಅನ್ನ ಹಾಕ್ತಾ ಹಾಕ್ತಾ ಹೋದವಾಗ ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಚಾರ್ಜ್ ಅನ್ನ ಹೇಳ್ತೀನಿ ಕ್ಯೂ ಚಾರ್ಜ್, ಇನ್ನೊಂದು ಚಾರ್ಜ್ ಅನ್ನ ಹೇಳ್ತೀನಿ ಕ್ಯೂ ಚಾರ್ಜ್, ಕ್ಯೂ ಚಾರ್ಜ್, ಕ್ಯೂ ಚಾರ್ಜ್, ಕ್ಯೂ ಚಾರ್ಜ್ ಇಡ್ತಾ ಇಡ್ತಾ ಹೋದವಾಗ ಏನಾಗುತ್ತೆ, ಸೊ ದಿಸ್ ಇಸ್ ವಿ ಇಸ್ ಈಕ್ವಲ್ಸ್ ಟು ನಮ್ಗೆ ಗೊತ್ತಿದೆ ಅಲ್ವಾ, that is formula gote v is equals to k q divided by r. So see here this is a directly proportional, v is directly proportional to q, v is directly proportional to ಏನಿದೆ q ಗೆ ಇದ್ದಾಗ ಏನಾಗುತ್ತೆ, ಈಗ ಇಫ್ ಯು ಇನ್ಕ್ರೀಸಸ್ ದಿ ಚಾರ್ಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ರೈಟ್ ದಿ ರಿಲೇಷನ್ ದಟ್ ಈಸ್ q is directly proportional to v ಅಂತ ಹೇಳಿ ಗೊತ್ತಾಯ್ತಲ್ವಾ. ಸೊ ದಟ್ ಈಸ್ ವಾಟ್ ಇಯರ್ ಕ್ಯೂ ಅನ್ನ ಹಾಕ್ತಾ ಹೋದವಾಗೂ ವಿ ಏನಾಗ್ತಾ ಹೋಗುತ್ತೆ, ವಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಸಹ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಹೆನ್ಸ್ ವಿ ರಿಮೂವ್ ದಿ ಪ್ರಪೋರ್ಷನಲ್ ಸಿಂಬಲ್. ಪ್ರಪೋರ್ಷನಲ್ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ನಮಗೆ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ. ಅಂಡ್ ದಟ್ ಕಾನ್ಸ್ಟೆಂಟ್ ವಿ ವಿಲ್ ಕಾಲ್ ಇಟ್ ಅಸ್ ವಾಟ್, ಕೆಪಾಸಿಟನ್ಸ್ ಅಂತ ಹೇಳ್ತೇವೆ. ದಟ್ ಈಸ್ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್, ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್. ಓಕೆ, ಏನ್ ಹೇಳ್ತೀವಿ ನಾವು, ಕೆಪಾಸಿಟನ್ಸ್ ಅಂತ ಹೇಳ್ತೇವೆ. ಸೊ ವೆನ್ ವಿ ಈಕ್ವಲ್ ದಿಸ್ ಇಕ್ವೇಶನ್ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ದಿ ದಿಸ್ ಇಕ್ವೇಶನ್ ದಟ್ ಇಸ್ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಓಕೆ, ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ವಿ ಸಿಗುತ್ತೆ. ಓಕೆ, ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಈಗ ಹಾಗಾದ್ರೆ ನಾನು ಚಾರ್ಜಸ್ ಅನ್ನ ಇನ್ಫೈನೈಟ್ ಅಮೌಂಟ್ ಆಫ್ ಚಾರ್ಜಸ್ ನ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ಬೋದಾ ಅಲ್ವಾ. ಈಗ ಒಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ, ಈಗ ಒಂದು ಕಂಡಕ್ಟರ್ ಇದೆ, ಇದನ್ನ ನಾನು ಇನ್ಫೈನೈಟ್ ಆಫ್ ಚಾರ್ಜಸ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ಬೋದಾ, ಕ್ಯೂ 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 ಚಾರ್ಜಸ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಹೋಗ್ಬೋದಾ ಇದರಲ್ಲಿ, ನೋ ಅಲ್ವಾ. ಕಂಟಿನ್ಯೂಸ್ ಆಗಿ ಇನ್ಫೈನೈಟ್ ಅಮೌಂಟ್ ಆಫ್ ಚಾರ್ಜಸ್ ಅನ್ನ ಇಲ್ಲಿ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲಾ ಕಂಡಕ್ಟರ್ಸ್ ಏನಾಗಿರುತ್ತೆ, ಈಗ ಎಲ್ಲರಿಗೂ ಏನಾಗಿರುತ್ತೆ, ಅವ್ರವ್ರದ್ದೇ ಆದಂತ ಕೆಪಾಸಿಟಿ ಇರುತ್ತೆ ಅಲ್ವಾ, ಒಂದೊಂದು ಕೆಪಾಸಿಟಿ ಇರುತ್ತೆ. ಸೊ ಆ ಕೆಪಾಸಿಟಿಯಲ್ಲಿ ಅದರ ಕೆಪಾಸಿಟಿ ತಕ್ಕಂತೆ ಏನ್ ಮಾಡ್ಬೋದು, ಆ ಕಂಡಕ್ಟರ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ಯಾರಿ ದಿ ಚಾರ್ಜಸ್, ಅದು ಚಾರ್ಜಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಹಾಕ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಜಸ್ಟ್ ಲೈಕ್ ಇದು ಈಗ ಏನೋ ಟೈರ್ ಇದೆ, ಟೈರ್ ಅಲ್ಲಿ ಎಷ್ಟು ಗಾಳಿ ತುಂಬೋದು ಅಲ್ವಾ, ಏರ್ ತುಂಬೋದು, ಒಂದು ಕೆಪಾಸಿಟಿ ಇರುತ್ತೆ, ಆ ಟೈರ್ದು ಕೆಪಾಸಿಟಿ ಇರುತ್ತೆ. ಆ ಟೈರ್ ಕೆಪಾಸಿಟಿಗಿಂತ ಜಾಸ್ತಿಯಾಗಿ ನಾವು ಏರ್ ತುಂಬ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಫಟ್ ಅಂತ ಹೊಡೆದೋಗುತ್ತಲ್ಲ ಟೈರ್. ಅದೇ ತರನೇ ಇದು ಸಹ. ಸೊ ವಿ ಕೆನಾಟ್ ಗಿವ್ ದಿ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜ್. ಇದೆ ಅಂತ ಹೇಳ್ಕೊಂಡು ಎಷ್ಟು ರಾಶಿ ಚಾರ್ಜಸ್ ಅನ್ನ ಆ ಕಂಡಕ್ಟರ್ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಸೊ ವಿ ಶುಡ್ ಸಪ್ಲೈ ದಿ ದಟ್ ಈಸ್ ಏನು, ಹೇಗೆ ಚಾರ್ಜಸ್ ಅನ್ನ ಹಾಕ್ಬೋದು ಅಂತ ಹೇಳಿದ್ರೆ ಒಂದು ಸರ್ಟೆನ್ ಅಮೌಂಟ್ ತನಕ ಏನ್ ಮಾಡ್ಬೋದು, ಚಾರ್ಜಸ್ ಅನ್ನ ಹಾಕ್ಬೋದು. ಅದಕ್ಕೆ ಏನ್ ಹೇಳ್ತೀವಿ, ಆ ಕೆಪಾಸಿಟಿಗೆ ಏನ್ ಹೇಳ್ತೀವಿ ನಾವು, ವಿ ವಿಲ್ ಕಾಲ್ಡ್ ಅಸ್ ವಾಟ್, ದಟ್ ಈಸ್ ಅ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್ ಅಂತ ಹೇಳ್ತೇವೆ. ದಟ್ ಈಸ್ ವಾಟ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ದಟ್ ಈಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಕೆಪಾಸಿಟನ್ಸ್. ಈಗ ನನ್ನ ಕೆಪಾಸಿಟಿ, ಈಗ ನಾನೇನ್ ಮಾಡ್ಬೋದು, ಒಂದು ಪ್ಲೇಟ್ ಒಳ್ಳೆ ಬಿರಿಯಾನಿ ತಿನ್ಬೋದು, ಇನ್ನೊಬ್ರು ಬರ್ಬೋದು 2 ಪ್ಲೇಟ್ ತಿನ್ಬಹುದು, ಅದು ಅವರ ಕೆಪಾಸಿಟಿ ಅಲ್ವಾ. ಸೊ ಅದೇ ತರನೇ ಒಬ್ಬೊಬ್ಬರ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಸೊ ಅದೇ ತರನೇ ಅವ್ರವರ ಕೆಪಾಸಿಟಿ, ಈ ಕಂಡಕ್ಟರ್ ನ ಕೆಪಾಸಿಟಿ, ಈಗ ಕಂಡಕ್ಟರ್ದು ಕೆಪಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಕೆಪಾಸಿಟನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ವಿ ಅಂತ ಹೇಳಿದ್ರೆ ಎಷ್ಟು ಚಾರ್ಜಸ್ ಅನ್ನ ಹಾಕ್ಬಹುದು ಮತ್ತೆ ಎಷ್ಟು ಪೊಟೆನ್ಷಿಯಲ್ ಆಗತ್ತೆ, ಇನ್ಕ್ರೀಸ್ ಆಗತ್ತೆ, ಅದ್ರ ಮೇಲೆ ಏನ್ ಮಾಡ್ತಿದೀವಿ ನಾವು, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್. ದಟ್ ಈಸ್ ವಿ ವಿಲ್ ಕಾಲ್ ಇಟ್ ಅಸ್ ವಾಟ್, ಸಿ ಅಂತ ಹೇಳ್ತೇವೆ. ಸಿ ಇದೆ ಕೆಪಾಸಿಟರ್ ಅಂತ ಹೇಳಿದ್ರೇನು, ಕೆಪಾಸಿಟರ್ ಅಂಡ್ ಕೆಪಾಸಿಟನ್ಸ್ ಬೋತ್ ಆರ್ ದಿ ಡಿಫರೆಂಟ್. ಓಕೆ, ಕೆಪಾಸಿಟರ್ ಅಂತ ಹೇಳಿದ್ರೆ ದಟ್ ಈಸ್ ಅ ಡಿವೈಸ್. ಓಕೆ, ಕೆಪಾಸಿಟರ್ ಇಟ್ಸ್ ಅ ಡಿವೈಸ್ ಆರ್ ಸಿಸ್ಟಮ್. ಇದು ನೋಡಿ ಇದೆಯಲ್ವಾ, ಇದು ದಿಸ್ ಇಸ್ ಅ ಕೆಪಾಸಿಟರ್, ಇದೆಲ್ಲದು ಏನು ಕೆಪಾಸಿಟರ್, ಇದು ಇಟ್ಸ್ ಅ ಡಿವೈಸ್, ಇನ್ಸ್ಟ್ರೂಮೆಂಟ್. ಸೊ ಕೆಪಾಸಿಟನ್ಸ್ ಅಂತ ಹೇಳಿದ್ರು ಅದರ ಇನ್ಹರೆಂಟ್ ಪ್ರಾಪರ್ಟಿ, ಅದರ ಕೆಪಾಸಿಟನ್ಸ್, ಅದರ ಕೆಪಾಸಿಟಿ ಅಲ್ವಾ. ಸೊ ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದಿ ಕೆಪಾಸಿಟನ್ಸ್ ಅಂಡ್ ದಿ ಕೆಪಾಸಿಟರ್. ಕೆಪಾಸಿಟರ್ ಅಂದ್ರೆ ಡಿವೈಸು, ಕೆಪಾಸಿಟನ್ಸ್ ಅಂತ ಹೇಳಿದ್ರೆ ಅದರ ಪ್ರಾಪರ್ಟಿ, ಇನ್ಹರೆಂಟ್ ಪ್ರಾಪರ್ಟಿ, ಎಷ್ಟು ಚಾರ್ಜ್ ಅನ್ನ ತನ್ನೊಳಗೆ ತಾನು ಇಟ್ಕೊಳ್ಬಹುದು ಅನ್ನೋದು ಏನಾಗಿರುತ್ತೆ, ದಟ್ ಈಸ್ ದಿ ಕೆಪಾಸಿಟನ್ಸ್. ಆ ಫುಲ್ ಸಿಸ್ಟಮ್ಗೆ ಏನ್ ಹೇಳ್ತೀವಿ ನಾವು, ಕೆಪಾಸಿಟರ್ ಅಂತ ಹೇಳ್ತೇವೆ.
Is it clear? Okay. So the SI unit of the capacitance is C divided, that is coulomb per volt. C is equals to Q ಅಂತ ಹೇಳಿದ್ರೆ that is a charge in SI unit ಏನು coulomb ಅಲ್ವಾ, and that is V is a potential difference, that is potential ನ SI unit ಏನು that is on volt, that is coulomb per volt, or it is also called as a ಫ್ಯಾರಡೆ ಅಂತಾನು ಹೇಳ್ತೇವೆ. ಯಾವುದು ಸಿ ದ ಕೆಪಾಸಿಟೆನ್ಸ್ SI ಯೂನಿಟ್ ಏನು ಜನರಲ್ ಆಗಿ ಏನ್ ಹೇಳ್ತೀವಿ ನಾವು ಫ್ಯಾರಡೆ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಅನ್ SI ಯೂನಿಟ್. ದಿಸ್ ಇಸ್ ಫ್ಯಾರಡೆ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಹೇಳ್ಬೋದು ಇಲ್ಲಿ ನೋಡಿ, ಈಗ ಕೆಪಾಸಿಟರು ಸಹ ಏನ್ ಮಾಡ್ತಾ ಇದೆ, ಚಾರ್ಜಸ್ ಅನ್ನ ತನ್ನೊಳಗೆ ಇಟ್ಕೊಳ್ಳುತ್ತೆ ಅಲ್ವಾ. ಕೆಪಾಸಿಟರು ಸಹ ಚಾರ್ಜಸ್ ಅನ್ನ ತನ್ನೊಳಗೆ ಇಟ್ಕೊಳ್ಳುತ್ತೆ. ಅದೇ ತರನೇ ಬ್ಯಾಟ್ರಿನೂ ಸಹ ಚಾರ್ಜಸ್ ಅನ್ನ ತನ್ನೊಳಗೆ ಇಟ್ಕೊಳ್ತದಲ್ವಾ ಅಲ್ವಾ. ಬ್ಯಾಟ್ರಿನೂ ಸಹ, ಬ್ಯಾಟ್ರಿ ಒಳಗಡೆ ಏನಾಗಿರುತ್ತೆ, ದರ್ ಇಸ್ ಅ ಚಾರ್ಜ್ ಇಸ್ ಪ್ರೆಸೆಂಟ್ ಇನ್ ದಟ್. ಆ ಬ್ಯಾಟ್ರಿ ಒಳಗಡೆ ಚಾರ್ಜ್ ಇರುತ್ತೆ. ಅದೇ ತರನೇ ಕೆಪಾಸಿಟರ್ ಒಳಗಡೆನೂ ಸಹ ಚಾರ್ಜ್ ಇರುತ್ತೆ. ಕೆಪಾಸಿಟರ್ ನ ಚಾರ್ಜ್ ಮಾಡಿದವಾಗ ಕೆಪಾಸಿಟರ್ ಚಾರ್ಜ್ ಆಗತ್ತಲ್ವಾ, ಅವಾಗ್ಲೂ ಸಹ ಏನಿದೆ ಅದ್ರೊಳಗಡೆ ಚಾರ್ಜ್ ಇದೆ. ಸೊ ಹಾಗಾದ್ರೆ ಡಿಫರೆನ್ಸ್ ಏನು ಬ್ಯಾಟ್ರಿಗೂ ಮತ್ತೆ ಕೆಪಾಸಿಟರ್? ಬ್ಯಾಟ್ರಿಗೂ ಏನ್ ಮಾಡುತ್ತೆ, ಚಾರ್ಜಸ್ ಅನ್ನ ಅಕ್ಯುಮುಲೇಟ್ ಮಾಡ್ತಾ ಇರ್ತದೆ. ಕೆಪಾಸಿಟರ್ ಸಹ ಏನ್ ಮಾಡುತ್ತೆ, ಚಾರ್ಜಸ್ ಅನ್ನ ಅಕ್ಯುಮುಲೇಟ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದರ ನಡುವೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಈ ಕೆಪಾಸಿಟರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಚಾರ್ಜಸ್ ಅನ್ನ ಏನ್ ಮಾಡುತ್ತೆ, ಒಂದೇ ಸಲ ಏನ್ ಮಾಡುತ್ತೆ, ಹೊರಗಾಕ್ಬಿಡುತ್ತೆ. ಈ ಕೆಪಾಸಿಟರ್ ಅಲ್ವಾ, ಕೆಪಾಸಿಟರ್ ತನ್ನೊಳಗೆ ಎಷ್ಟು ಚಾರ್ಜಸ್ ಅನ್ನ ಸ್ಟೋರ್ ಮಾಡಿರುತ್ತಲ್ವಾ, ಅದಷ್ಟು ಚಾರ್ಜ್ ಅನ್ನ ಒಂದೇ ಸಲ ಏನ್ ಮಾಡುತ್ತೆ, ರಿಲೀಸ್ ಮಾಡಿಬಿಡುತ್ತೆ. ನೀವು ನೋಡಿರ್ಬೋದು ಫ್ಯಾನ್ ನಲ್ಲಿ ಸಿಲಿಂಡರ್ ಒಂಥರ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಕೆಪಾಸಿಟರ್ ಇರುತ್ತಲ್ವಾ. ಸೊ ಕೆಪಾಸಿಟರ್ ಅದಕ್ಕೆ ನೋಡಿದ್ರಲ್ವಾ ನೀವು, ಅದೇ ತರನೇ. ಸೊ ಇದೇ ತರನೇ ಇರುತ್ತೆ ನೋಡಿ. ಸೊ ದಿಸ್ ಕೆಪಾಸಿಟರ್ ಈ ತರ ಇರುತ್ತೆ. ಕೆಪಾಸಿಟರ್ ಇದೇ ತರನೇ ಸ್ವಲ್ಪ ಚೇಂಜ್ ಇರುತ್ತೆ. ಇದೆಲ್ಲ ಏನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲ್ಲಿ ನೋಡಿರ್ಬೋದು, ಇದೆಲ್ಲ ಕೆಪಾಸಿಟರ್. ಓಕೆ, ಸೊ ಈ ಬ್ಯಾಟ್ರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೆಪಾಸಿಟರ್ ಒಂದೇ ಸಲ ತನ್ನಲ್ಲಿರುವಂತ ಎಲ್ಲಾ ಚಾರ್ಜಸ್ ಅನ್ನ ಬಿಟ್ಕೊಡ್ಬಿಡುತ್ತೆ. ಬಟ್ ಆದ್ರೆ ಬ್ಯಾಟ್ರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಲೋಲಿ ಚಾರ್ಜಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಆ ಸರ್ಕ್ಯೂಟ್ ಅಲ್ಲಿ ಸ್ಲೋಲಿ ಏನ್ ಮಾಡ್ತಾ ಹೋಗುತ್ತೆ, ಚಾರ್ಜಸ್ ಅನ್ನ ಬಿಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದಿ ಬ್ಯಾಟ್ರಿ. ಕೆಪಾಸಿಟರ್ ಏನ್ ಮಾಡುತ್ತೆ, ಅದರಲ್ಲಿ ಇರುವಂತ ಎಲ್ಲಾ ಚಾರ್ಜಸ್ ಅನ್ನು ಒಂದೇ ಸಲ ಏನ್ ಮಾಡುತ್ತೆ, ಹೊರಗಾಕ್ಬಿಡುತ್ತೆ. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಕೆಪಾಸಿಟರ್ ಅಂಡ್ ದಿ battery. Okay, now we have studied that Faraday ಅಲ್ವಾ. ಕೆಪಾಸಿಟರ್ದು ಇದೇನು SI ಯೂನಿಟ್ ಏನು, the SI unit of the capacitor is Faraday. Okay, now we will study the different types of capacitors. Okay, ಬೇರೆ ತರಹದ ಕೆಪಾಸಿಟರ್ಸ್ ಅನ್ನ ಸ್ಟಡಿ ಮಾಡೋಣ. So here different types of capacitors. Here these are the different types of capacitor. ಇದನ್ನೆಲ್ಲ ನೋಡಿರ್ಬೋದು ಅಲ್ವಾ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲ್ಲಿ ಅಲ್ವಾ, ಎಲ್ಲ ಇರುತ್ತೆ. ದ ಸಿಂಬಲ್ ಆಫ್ ದಿ ಕೆಪಾಸಿಟರ್ ಇಸ್ ದಿಸ್ ಇಸ್ ದಿ ಸಿಂಬಲ್ ಆಫ್ ದಿ ಕೆಪಾಸಿಟರ್. ಇಲ್ಲೊಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇಲ್ಲೊಂದು ಪ್ಲೇಟ್ ಇದೆ, ಇದೊಂದು ಪ್ಲೇಟ್ ಇದೆ. ಸೊ ದಿಸ್ ಇಸ್ ದಿ ಸಿಂಬಲ್ ಆಫ್ ದಿ ಕೆಪಾಸಿಟರ್. Okay, now we will study the capacitance of parallel plate capacitor. Capacitance of parallel plate capacitor, ಇದರ ಕೆಪಾಸಿಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಸಿ ಇಲ್ಲೇನಿದೆ ಅಂತ ಹೇಳಿದ್ರೆ, ಇದು ಒಂದು ಕಂಡಕ್ಟರ್. ಓಕೆ, ದಿಸ್ ಅ ಕಂಡಕ್ಟರ್. ಈ ಕಂಡಕ್ಟರ್ ನ ಒಳಗಡೆ ಈ ಮೇಲೇನಿದೆ, ಪ್ಲಸ್ ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ ಅಂತ ಕನ್ಸಿಡರ್ ಮಾಡಿ. ಪ್ಲಸ್ ಚಾರ್ಜಸ್ ಅನ್ನ ಹಾಕಿದೀನಿ, ದಟ್ ಇಸ್ ವಾಟ್ ಇಯರ್ ಪ್ಲಸ್ ಕ್ಯೂ ಚಾರ್ಜಸ್. ಅದೇ ತರನೇ ಈ ಕಡೆ ಏನ್ ಮಾಡ್ತಾ ಇದ್ದೀನಿ, ನೆಗೆಟಿವ್ ಚಾರ್ಜಸ್ ಅನ್ನ ಹಾಕ್ತಾ ಇದ್ದೀನಿ. ದಿಸ್ ಇಸ್ ಅ ನೆಗೆಟಿವ್ ಚಾರ್ಜಸ್, and it will be separated by distances. ಒಂದು certain distance ಅಲ್ಲಿ ಏನ್ ಮಾಡಿದೀನಿ, ಸಪರೇಟ್ ಮಾಡಿದೀನಿ. ಎಷ್ಟು ಡಿಸ್ಟೆನ್ಸ್, ದಟ್ ಇಸ್ ಡಿ ಎಷ್ಟು ಡಿಸ್ಟೆನ್ಸ್ ಇಂದ ಸಪರೇಟ್ ಮಾಡಿದೀನಿ. ಸೊ ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿಸ್ ಕೆಪಾಸಿಟೆನ್ಸ್. ಈ ಕೆಪಾಸಿಟೆನ್ಸ್ ಅನ್ನ, ಇದರ ಕೆಪಾಸಿಟಿ, ಇದೊಂದು ಕೆಪಾಸಿಟರ್ ಅಲ್ವಾ, ಈ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಐ ವಾಂಟ್ ಟು ಡಿರೈವ್ ದಟ್ ಈಕ್ವೇಶನ್. ಅದರ ರಿಲೇಷನ್ ಹೇಗಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್. ಈಗ ನೋಡಿ, ಈಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೇನು, ಇದು ಒಂದು ಸರ್ಫೇಸ್ ಅಲ್ವಾ, ಇದೊಂದು ಕಂಡಕ್ಟರು. ಈ ಕಂಡಕ್ಟರ್ ನ ಒಳಗಡೆ ಏನ್ ಮಾಡಿದೀವಿ, ನಾವು ಚಾರ್ಜಸ್ ಅನ್ನ ಹಾಕಿದೀವಿ. ಚಾರ್ಜಸ್ ಅನ್ನ ಕಂಟಿನ್ಯೂಸ್ ಹಾಕೋದ್ರಿಂದ ಏನಾಗಿರುತ್ತೆ, ಅಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡೆವಲಪ್ ಆಗುತ್ತಲ್ವಾ. ದಟ್ ಈಸ್ ವಾಟ್ ಇಯರ್ ಸಿಗ್ಮಾ. ಸಿಗ್ಮಾ ಇಸ್ ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ.
ಅಲ್ವಾ. ದ ಚಾರ್ಜ್ ಆನ್ ದಿ ಪ್ಲೇಟ್, ಹಾಗಾದ್ರೆ ದ ಟೋಟಲ್ ಚಾರ್ಜ್ ಆನ್ ದಿ ಪ್ಲೇಟ್, ಈ ಪ್ಲೇಟಿನ ಮೇಲೆ ಏನಂತ ಬರಿಬಹುದು, ದಟ್ ಈಸ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು q divided by a is what here, a is the area of the plate. ಇದೇನದು, ಈ ಪ್ಲೇಟಿನ ಏರಿಯಾ, ಇದ್ರದ್ದು ಸಹ ಪ್ಲೇಟ್ ಇದ್ದು ಐಡೆಂಟಿಕಲ್ ಪ್ಲೇಟ್ ಇದು. ಸೊ ವಿ ವಿಲ್ ಟೇಕ್ ಇಟ್ ಆಸ್ ಎ is the area of these plates, ಈ ಪ್ಲೇಟ್ ಇದ್ದು ಏರಿಯಾ ಆಗಿರುತ್ತೆ. ಸೊ ದ ಚಾರ್ಜ್ ಆನ್ ದಿ ಪ್ಲೇಟ್ ವಿ ಕ್ಯಾನ್ ಟೇಕ್ ಇಟ್ ಆಸ್ q is equals to sigma into a. ಅದೇ ತರನೇ ಪೊಟೆನ್ಷಿಯಲ್ ಡಿಫರೆನ್ಸ್, ಸೊ ವಿ ನೋ that is the relation between the E and B ಅಲ್ವಾ. ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಪೊಟೆನ್ಷಿಯಲ್ ಗೆ ಇರುವಂತ ಡಿಫರೆನ್ಸ್ ಏನಾಗಿರುತ್ತು, E is equals to V divided by X ಅಂತ ಹೇಳಿದ್ರೆ, X ಅಂತ ಹೇಳಿದ್ರೆ ದಟ್ ಇಸ್ DL, E is equals to E ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್, V ಅಂತ ಹೇಳಿದ್ರೆ ಪೊಟೆನ್ಷಿಯಲ್, ಆಮೇಲೆ ಎಕ್ಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್. ಸೊ ಅದೇ ತರನೇ ಅದೇ ಫಾರ್ಮುಲಾ ಇಲ್ಲಿ ಹಾಕೋದು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಇದ್ರೊಳಗಡೆ ಏನಾಗಿರುತ್ತೆ ಪಾಸಿಟಿವ್ ಚಾರ್ಜಸ್, ದಿಸ್ ಇಸ್ ನೆಗೆಟಿವ್ ಚಾರ್ಜಸ್, ಪಾಸಿಟಿವ್ ಇಂದ ನೆಗೆಟಿವ್ ಚಾರ್ಜಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಈ ಎಲೆಕ್ಟ್ರಿಕ್ ಫೀಲ್ಡ್, ಆಮೇಲೆ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಈ ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ ಅಂದ್ರೆ ಏನಾಗಿರುತ್ತೆ, ಸೊ ದರ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಸಹ ಏನಾಗಿರುತ್ತೆ, ಡೆವಲಪ್ ಆಗ್ತಾ ಇರ್ತದೆ. ಎಷ್ಟು ಪೊಟೆನ್ಷಿಯಲ್ ಇದೆ, ವಿ ಪೊಟೆನ್ಷಿಯಲ್ ಇದೆ ಅಂತ ಕನ್ಸಿಡರ್ ಮಾಡಿದೀವಿ. ಹಾಗೆ ಅದೇ ತರನೇ ಈ ಎರಡು ಪ್ಲೇಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಇಸ್ ಡಿ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಹಾಗಾದ್ರೆ ಏನ್ ಬರಿತೀವಿ ನಾವು, ದಟ್ ಇಸ್ ಡಿ. ಸೊ ದ ರಿಲೇಷನ್ ಬಿಟ್ವೀನ್ ದಿ ಇ ಅಂಡ್ ವಿ ಈಸ್, ಸೊ ವಿ ಈಸ್ ಈಕ್ವಲ್ಸ್ ಟು ಇ ಇಂಟು ಡಿ ಅಂತ ಬರಿತೀವಿ. ಓಕೆ, ವಿ ಈಸ್ ಈಕ್ವಲ್ಸ್ ಟು ಇ ಇಂಟು ಡಿ. ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಈ ಪ್ಲೇಟಿನ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಇದಾಗಿರುತ್ತೆ. E is equals to V is equals to E into D. Now we know that is an electric field between the plates. Electric field between the plates, ಇದರಲ್ಲಿ electric field ಎಷ್ಟಿರುತ್ತೆ, that is sigma divided by epsilon naught ಎಷ್ಟಿರುತ್ತಲ್ಲ, just we have proved it. ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಷ್ಟಿರುತ್ತಲ್ವಾ. ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಷ್ಟು ವ್ಯಾಲ್ಯೂ ಇರುತ್ತೆ. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್. ಈ ಪ್ಲೇಟ್ ಅಲ್ಲಿ ಎಷ್ಟಿರುತ್ತೆ, ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ಈಕ್ವಲ್ಸ್ ಟು E is equals to sigma divided by epsilon naught. ಹೀಗೂ ಬೇಕಾದ್ರೆ ಮಾಡಬಹುದು, ಗೊತ್ತಿರಬಹುದು. ಅಥವಾ ನಮ್ಗೆ ಒಂದು ಶೀಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದೊಂದು ನಾವು ಫಸ್ಟ್ ಚಾಪ್ಟರ್ ಕಲ್ತಿದೀವಲ್ಲ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ, ಒಂದು ಶೀಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ ಶೀಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೀ ಪಾಸಿಟಿವ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಟಡಿ ಮಾಡಿದ್ವಿ ನಾವು, ಎಷ್ಟಾಗಿತ್ತು, ಸಿಗ್ಮಾ ಡಿವೈಡ್ ಬೈ 2 epsilon naught ಅಕಾರ್ಡಿಂಗ್ ಟು ಗಾಸ್ ಲಾ ಫಸ್ಟ್ ಚಾಪ್ಟರ್ ಅಲ್ಲಿ. ಅಪ್ಲಿಕೇಶನ್ ಆಫ್ ಗಾಸ್ ಲಾದಲ್ಲಿ ಇನ್ಫೈನೈಟ್ ಪ್ಲೇನ್ ಶೀಟ್ ತಗೊಂಡಾಗ ಅವಾಗ. ಸೊ ಇಲ್ಲಿ ಏನಿದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜಸ್ ಇಲ್ಲಿದೆ, ನೆಗೆಟಿವ್ ಚಾರ್ಜಸ್ ಇಲ್ಲಿ ಎಷ್ಟಿದೆ, ಎರಡು ಪ್ಲೇಟ್ ಇದ್ದಾವಾಗ ಏನಾಗುತ್ತೆ, ಸಿಗ್ಮಾ ಡಿವೈಡ್ ಬೈ 2 epsilon naught, ಸಿಗ್ಮಾ ಡಿವೈಡ್ ಬೈ 2 epsilon naught, ಇಟ್ ವಿಲ್ ಬಿ ದಿ ಸಿಗ್ಮಾ ಡಿವೈಡ್ ಬೈ epsilon naught ಆಗಿರುತ್ತೆ. ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ E is equals to sigma divided by epsilon naught ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ that is the, now we have to ಏನ್ ಫೈಂಡ್ ಔಟ್ ಮಾಡಬೇಕು ನಾವು, ದ ಕೆಪಾಸಿಟನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದ ಕೆಪಾಸಿಟನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ವಿ ನೋ that is a formula. ಕೆಪಾಸಿಟರ್ ಫಾರ್ಮುಲಾ ಏನು, ದ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್ ಫಾರ್ಮುಲಾ ಏನು, C is equals to Q divided by V ಅಲ್ವಾ. Q ಅಂತ ಹೇಳಿದ್ರೆ ಏನ್ ಮಾಡಿದ್ವಿ ನಾವು, Q ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರೀವಿಯಸ್ ಕಲ್ಲಿ ಏನಾಗಿತ್ತು, ಸೊ Q is equals to sigma into A, that is an area ಅಲ್ವಾ. ಅದೇ ತರನೇ ವಿ ಅಂತ ಹೇಳಿದ್ರೆ ಏನಾಗಿತ್ತು, ದಿಸ್ ಇಸ್ ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಎ. ಅದೇ ತರನೇ ಏನಾಗಿತ್ತು, ವಿ ಇಸ್ ಈಕ್ವಲ್ಸ್ ಟು ಏನಾಗಿತ್ತು, ವಿ ವಿಚ್ ಇಸ್ ಈಕ್ವಲ್ಸ್ ಟು ಇ ಇಂಟು ಡಿ. ಸೊ ಸಬ್ಸ್ಟಿಟ್ಯೂಟ್ ದೀಸ್ ಟು ವ್ಯಾಲ್ಯೂಸ್ ಇನ್ ದಿಸ್ ಇಕ್ವೇಶನ್, ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಅವಾಗ ಏನಾಗುತ್ತೆ, ಈಗ ನೋಡಿ ಎ ದಟ್ ಈಸ್ ಅನ್ ಇ ಅಂತ ಹೇಳಿದ್ರೇನು, ಇ ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಲ್ವಾ. ಈಗ ಅದನ್ನ ಇ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದವಾಗ, ಈ ಇದ್ದ ಜಾಗದಲ್ಲಿ, ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದವಾಗ, ಸೊ ವಿ ವಿಲ್ ಗೆಟ್ ಹಿಯರ್ ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ನೋಡಿ ಸಿಗ್ಮಾ ಇದೆ, ಇಲ್ಲೂ ಸಿಗ್ಮಾ ಇದೆ, ಸಿಗ್ಮಾ ಗೆಟ್ ಕ್ಯಾನ್ಸಲ್ಸ್. ಸೊ ಇದು ಎಪ್ಸಿಲಾನ್ ನಾಟ್ ಡಿನಾಮಿನೇಟರ್ ಅಲ್ಲೇ ಇರೋದ್ರಿಂದ, ಸೊ ಇಟ್ ವಿಲ್ ಗೋಸ್ ಟು ದಿ ನ್ಯೂಮರೇಟರ್. ಡಿನಾಮಿನೇಟರ್ ಇದೆ ಅಲ್ವಾ, ಸೊ ಇಟ್ ವಿಲ್ ಗೋಸ್ ಟು ದಿ ನ್ಯೂಮರೇಟರ್ ಗೆ ಹೋಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as ಎಪ್ಸಿಲಾನ್ ನಾಟ್ ಇಂಟು ಎ ಡಿವೈಡ್ ಬೈ ಡಿ. ದಿಸ್ ಇಸ್ ವಾಟ್ ಹಿಯರ್ capacitance of the parallel plate capacitor
capacitance of the parallel plate capacitor. Formula ಏನು, that is C is equals to epsilon naught A divided by D. Epsilon naught value ಎಷ್ಟಿರುತ್ತೆ, that is 8.85 into 10 to the power minus 12 ಅಲ್ವಾ. ಇದು epsilon naught. A ಅಂತ ಹೇಳಿದ್ರೇನು, A is the area of the plate, area of the plate ಅಲ್ವಾ. D ಅಂತ ಹೇಳಿದ್ರೆ what's mean by D, so D is the distance between the plate. D ಅಂತ ಹೇಳಿದ್ರೇನು distance between the plates, distance between the plate ಆಗಿರುತ್ತೆ. Okay, so this is the capacitance of parallel plate capacitor. Okay, next one. So the next concept is dielectric and polarization. Dielectric ಅಂತ ಹೇಳಿದ್ರೆ, so what's meant by this dielectric ಅಲ್ವಾ. ಡೈಎಲೆಕ್ಟ್ರಿಕ್ಸ್ ಸ್ಟಡಿ ಮಾಡಿದ್ವಿ. ಸೊ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಎರಡು ತರ ಡೈಎಲೆಕ್ಟ್ರಿಕ್ಸ್ ಬರುತ್ತೆ. ಒನ್ ಇಸ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂಡ್ ಅನದರ್ ಒನ್ ಇಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ದಿಸ್ ಪೋಲಾರ್ dielectrics are the non-conducting polar and non-polar substances. Dielectric ಅಂತ ಹೇಳಿದ್ರೇನು, ಇಟ್ಸ್ ಜಸ್ಟ್ ಲೈಕ್ an insulator ತರ. ಸೊ ಇದ್ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ there will be the two types of dielectrics are there. One is polar dielectrics, another one is non-polar dielectrics ಅಂತ ಹೇಳಿದ್ರೆ. ಸೊ polar dielectrics, ಪೋಲ್ ಹೆಸರು ಹೇಳ್ತದೆ ಅಲ್ವಾ. ಪೋಲ್ ಅಂತ ಹೇಳಿದ್ರೆ ಎರಡು ಪೋಲ್ಸ್ ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಟೂ ಪೋಲ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನಿದೆ ಟೂ ಪೋಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳ್ತೀವಿ. ಅದೇ ತರನೇ ಇಲ್ಲೂ ಅಂತ ಹೇಳಿದ್ರೆ ಇಲ್ಲೂ ಇರುತ್ತೆ. ಇದು ಒಂದು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದವಾಗ, ಸೊ ಈ ಮಾಲಿಕ್ಯೂಲ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಪೋಲು ಪಾಸಿಟಿವ್ ಪೋಲ್ ಈ ಕಡೆ ಇದ್ರೆ ನೆಗೆಟಿವ್ ಪೋಲು ಎಲ್ಲಿರುತ್ತೆ, ಈ ಕಡೆ ಇರುತ್ತೆ. ಸೊ ದೀಸ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ನಾವು ವಾಟ್, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ. ಇದಕ್ಕೆ ಹೇಳ್ತೀವಿ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ. If the center, ಇದರ ಡೆಫಿನೇಷನ್ ನೋಡಿ, if the centers of the positive and negative charges of a molecule do not coincide, then it's a polar molecules. ಇದೇನಾಗಿರುತ್ತೆ, ಪೋಲಾರ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಇದರ ಪಾಸಿಟಿವ್ ಚಾರ್ಜಸ್ ಪೋಲ್ ಇಲ್ಲಿ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಪೋಲ್ ಈ ಕಡೆ ಇರುತ್ತೆ. ಇದೆರಡು ಏನಾಗಿರಲ್ಲ, ಕೋಇನ್ಸೈಡ್ ಆಗಿರಲ್ಲ. ಇದೆರಡು ಏನಾಗಿರುತ್ತೆ, ಸಪರೇಟ್ ಆಗಿರುತ್ತೆ. ಇದೇ ಒಂದು ಬೇರೆ ಸಪರೇಟು, ಇದೇ ಒಂದು ಸಪರೇಟು. ಸೊ ಇಟ್ ವಿಲ್ ಬಿ ದಿ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸಸ್, ಅಲ್ಲಿ ಸಪರೇಟ್ ಆಗಿದೆ. ಸೊ ಇಂತಹ ಮಾಲಿಕ್ಯೂಲ್ಸ್ ಏನ್ ಹೇಳ್ತೀವಿ ನಾವು, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ನೋಡಿ, if the centers of a positive and negative charges coincide each other, it is a non-polar molecules ಅಂತ ಹೇಳ್ತಾರೆ. ಓಕೆ, ಇಲ್ಲ ಏನಾಗಿರುತ್ತೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ನಾನ್ ಪೋಲಾರ್ ಹೆಸರು ಹೇಳುತ್ತೆ ನೋಡಿ, ನಾನ್ ಪೋಲಾರ್. ಪೋಲಾರ್ ಅಂತ ಹೇಳಿದ್ರೆ ಎರಡು ಪೋಲ್ ಇರುತ್ತೆ. ಯಾವ ಪೋಲು, ಒಂದು ಪಾಸಿಟಿವ್ ಪೋಲು, ಇನ್ನೊಂದು ನೆಗೆಟಿವ್ ಪೋಲ್ ಅಲ್ವಾ. ಅದೇ ತರ ನಾನ್ ಪೋಲಾರ್, ಪೋಲೇ ಇಲ್ಲ. ನಾನ್ ಪೋಲಾರ್, ಪೋಲೇ ಇಲ್ಲ ಅಂತ ಹೇಳಿದ್ರೆ ಏನು, ಒಂದು ಪಾಸಿಟಿವ್ ಚಾರ್ಜ್ ಪೋಲು ಮತ್ತೆ ನೆಗೆಟಿವ್ ಚಾರ್ಜ್ ಪೋಲು ಏನಾಗಿರ್ಬೇಕು, ಕೋಇನ್ಸೈಡ್ ಆಗಿರ್ಬೇಕು. ಒಂದರಲ್ಲಿ ಇನ್ನೊಂದು ಕೋಇನ್ಸೈಡ್ ಆಗಿದ್ರೆ, ಸೊ ಅಂತಹ ಪೋಲ್ಸ್ ಏನ್ ಹೇಳ್ತೀವಿ ನಾವು, ವಿ ವಿಲ್ ಕಾಲ್ ಇಟ್ ಅಸ್ ವಾಟ್, ಇಟ್ಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಅಂತ ಮಾಲಿಕ್ಯೂಲ್ಸ್ ಏನ್ ಹೇಳ್ತೀವಿ ನಾವು, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ಇಲ್ಲಿ ನೋಡಿ, ಇದು ಪಾಸಿಟಿವ್ ಇದೆ, ದಿಸ್ ನೆಗೆಟಿವ್ ಇದೆ ಅಲ್ವಾ. ಇದೆಲ್ಲರದು ನೆಗೆಟಿವ್. ಇದು ಇಫೆಕ್ಟಿವ್ ಕಾನ್ಸಂಟ್ರೇಷನ್ ಇದರೆಲ್ಲದು ಪೋಲ್ಸ್ ಏನ್ ಬರುತ್ತೆ, ಇಟ್ ವಿಲ್ ಬಿ ಕೋಇನ್ಸೈಡ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಇದರ ಇಫೆಕ್ಟಿವ್ ಸೆಂಟರ್ ಇರುತ್ತೆ. ಇಫೆಕ್ಟಿವ್ ಸೆಂಟರ್ ಎಲ್ಲಿ ಇರುತ್ತೆ, ಇಲ್ಲಿ ಇರುತ್ತೆ. ಪಾಸಿಟಿವ್ ಚಾರ್ಜಸ್ ಸೆಂಟರ್ ಎಲ್ಲಿದೆ, ಇಲ್ಲಿದೆ. ನೆಗೆಟಿವ್ ಚಾರ್ಜಸ್ ಸೆಂಟರ್ ಇಲ್ಲಿ ಇದೆ. ಸೊ ಹಾಗಾಗಿ ಏನಾಗಿದೆ, ಒಂದರಲ್ಲಿ ಇನ್ನೊಂದು ಕೋಇನ್ಸೈಡ್ ಆಗಿದೆ. ಸೊ ಅಂತಹ ಮಾಲಿಕ್ಯೂಲ್ಸ್ ಏನ್ ಹೇಳ್ತೀವಿ ನಾವು, ವಿ ವಿಲ್ ಕಾಲ್ ಇಟ್ ಅಸ್ ವಾಟ್, ಪೋಲಾರ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಓಕೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. The next one, this is in a polar molecules there will be a permanent dipole moment, but the net dipole moment of the substances becomes zero because the random orientation of each molecule of the substances. ಇದು ನಾವು ಕನ್ಸಿಡರ್ ಮಾಡಿರೋದೇನು, a single molecule.
ಒಂದೇ ಒಂದು ಮಾಲಿಕ್ಯೂಲ್ ಅನ್ನು ನಾವು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಇದರಲ್ಲಿ ಯಾವುದೇ ರೀತಿಯಂತ ಯಾವುದಕ್ಕೆ ಡೈಪೋಲ್ ಮೂಮೆಂಟ್ ಇರಲ್ಲ. ಯಾವುದಕ್ಕೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಡೈಪೋಲ್ ಮೂಮೆಂಟ್ ಅನ್ನೋದೇ ಇರಲ್ಲ. ಒಂದು ಸಿಂಗಲ್ ಮಾಲಿಕ್ಯೂಲ್ಗೆ ಕನ್ಸಿಡರ್ ಮಾಡಿದ್ರು ಯಾವುದೇ ರೀತಿಯಂತ ಡೈಪೋಲ್ ಮೂಮೆಂಟ್ ಇರಲ್ಲ ಯಾವುದಕ್ಕೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ. ಬಟ್ ಆದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಏನಾಗಿರುತ್ತೆ ಡೈಪೋಲ್ ಮೂಮೆಂಟ್ ಇರುತ್ತಲ್ವಾ, ಡೈಪೋಲ್ ಮೂಮೆಂಟ್ ಇರುತ್ತೆ ಅಲ್ವಾ, ಹೀಗಿರುತ್ತೆ ಡೈಪೋಲ್ ಮೂಮೆಂಟ್. ಇಲ್ಲಿ ಇದರ ಎರಡು ಪಾಸಿಟಿವ್ ಇಲ್ಲಿದೆ, ನೆಗೆಟಿವ್ ಇಲ್ಲಿದೆ, ಹಾಗಾಗಿ ಏನಾಗಿರುತ್ತೆ ಡೈಪೋಲ್ ಮೂಮೆಂಟ್ ಇರುತ್ತೆ ಇಲ್ಲಿ. ಇದನ್ನ ನಾನು ಈಗ ಒಂದು ಫುಲ್ ಒಂದು ಬಲ್ಕ್ ಅಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ, ಒಂದು ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಸಬ್ಸ್ಟೆನ್ಸ್ ಅಲ್ಲಿ ಒಂದೇ ಒಂದು ಮಾಲಿಕ್ಯೂಲ್ ಇರುತ್ತಾ? ಸೊ ನೋ, ಅದ್ರಲ್ಲಿ ಏನಾಗಿರುತ್ತೆ ದರ್ ಆರ್ ದಿ ಸೆವೆರಲ್ ಮಾಲಿಕ್ಯೂಲ್ಸ್ ಆರ್ ದರ್. ಅದ್ರೊಳಗಡೆ ಏನಿರುತ್ತೆ ತುಂಬಾನೇ ಮಾಲಿಕ್ಯೂಲ್ಸ್ ಇರುತ್ತೆ ಅಲ್ವಾ ಒಂದು ಸಬ್ಸ್ಟೆನ್ಸ್ ಅಲ್ಲಿ. ಲೆಟ್ ಅಸ್ ಅಸ್ಯೂಮ್ ಹಿಯರ್ ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ ಅಲ್ವಾ. ಸೊ ಹೀಗೆ ಮಾಲಿಕ್ಯೂಲ್ಸ್ ಇದೆ ಅಂತ ಕನ್ಸಿಡರ್ ಮಾಡಿ, ಹೀಗೆ ಹೀಗೆ. ಇದ್ರ ಈ ಮಾಲಿಕ್ಯೂಲ್ಸ್ ಇದು ಪೋಲಾರ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ, ಇದು ಏನು ಪೋಲಾರ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ ಈ ತರ ಇರುತ್ತೆ. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ ಈ ತರ ಇರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇದು ಈ ತರ ಓರಿಯಂಟೇಶನ್ ಆಗಿರಲ್ಲ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಓರಿಯಂಟೇಶನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಇದು ಒಂದು ಡೈಎಲೆಕ್ಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಒಂದು ಹೀಗಿರುತ್ತೆ, ಒಂದು ಹೀಗಿರುತ್ತೆ, ಒಂದು ಹೀಗಿರುತ್ತೆ, ಒಂದು ಹೀಗಿರುತ್ತೆ. ಇಟ್ಸ್ ರ್ಯಾಂಡಮ್ಲಿ ಅರೇಂಜ್ಡ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಈ ತರ ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ದಿಸ್ ಇಸ್ ಅ ಡೈಎಲೆಕ್ಟ್ರಿಕ್ಸ್. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಡೈಪೋಲ್ ಮೂಮೆಂಟ್ ಒಂದು ಹೀಗಿದ್ರೆ ಇನ್ನೊಂದು ಡೈಪೋಲ್ ಮೂಮೆಂಟ್ ಹೀಗಿರುತ್ತೆ, ಇನ್ನೊಂದು ಡೈಪೋಲ್ ಮೂಮೆಂಟ್ ಹೀಗಿರುತ್ತೆ, ಇನ್ನೊಂದು ಡೈಪೋಲ್ ಮೂಮೆಂಟ್ ಹೀಗಿರುತ್ತೆ. ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಒಂದು ಹೀಗೆ, ಒಂದು ಹೀಗೆ, ಒಂದು ಹೀಗೆ, ಈ ತರ ವೇರಿಯೇಷನ್ ಇರುತ್ತೆ. ಒಂದಕ್ಕೊಂದು ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಸೊ ಇಟ್ ವಿಲ್ ಬಿ ದಿ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ. So the net dipole moment of the dielectrics which is equals to 0. ನೀವು ಒಂದೇ ಸಿಂಗಲ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವುದು ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಒಂದೇ ಒಂದು ಸಿಂಗಲ್ ಮಾಲಿಕ್ಯೂಲ್, ದಟ್ ಇಸ್ ಫಾರ್ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಇದರಲ್ಲಿ ಏನಾಗಿರುತ್ತೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಇದಕ್ಕೆ ಈ ಒಂದು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಅನ್ ಡೈಪೋಲ್ ಮೂಮೆಂಟ್ P1 ಅಂತ ಕನ್ಸಿಡರ್ ಮಾಡಿದ್ವಿ. ಇದ್ರದ್ದು P1 ಇದೆ, P2, P3, P4, P5, P6 ಅದೇ ತರನೇ. ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಯಾವ್ದು? ಸೊ ದ ಡೈಪೋಲ್ ಮೂಮೆಂಟ್ ಯಾಕೆ 0 ಆಗಿರುತ್ತೆ ಅಂತ ಹೇಳಿದ್ರೆ ಇದರ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ನೋಡಿ, ಒಂದು ಈ ಡೈರೆಕ್ಷನ್ ಇದ್ರೆ ಇನ್ನೊಂದು ಈ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಈ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಈ ಡೈರೆಕ್ಷನ್ ಇರುತ್ತೆ. ಸೊ ಎಲ್ಲವನ್ನ ಆಡ್ ಮಾಡ್ತಾ ಹೋದ್ರೆ ಇಟ್ಸ್ ಅ ಡೈಪೋಲ್ ಮೂಮೆಂಟ್, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ. ಡೈಪೋಲ್ ಮೂಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಅದೆಲ್ಲವನ್ನ ಆಡ್ ಮಾಡ್ತಾ ಹೋದಾಗ ಕಂಟಿನ್ಯೂಸ್ ಆಗಿ ಟೋಟಲ್ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಅ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಬಟ್ ಆದ್ರೆ ಒಂದು ಸಿಂಗಲ್ ಮಾಲಿಕ್ಯೂಲ್ಗೆ ಕನ್ಸಿಡರ್ ಮಾಡಿದ್ರೆ ಯಾವ್ದ್ರದ್ದು ಫಾರ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ, ಪೋಲಾರ್ ಮಾಲಿಕ್ಯೂಲ್ಸ್ ಸಿಂಗಲ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಇದಕ್ಕೆ ಡೈಪೋಲ್ ಮೂಮೆಂಟ್ ಇರುತ್ತೆ. ದಟ್ ಇಸ್ P is equals to what? P ಅಂತ ಹೇಳಿದ್ರೆ ಏನು 2a into q. 2a is the distance between the two charges. ಈ ಎರಡು ಚಾರ್ಜಸ್ ಸೆಂಟರ್ ಅಲ್ಲಿರುವಂತ ಡಿಸ್ಟೆನ್ಸ್. ಸೊ q is the either of the charges ಅಲ್ವಾ. ಇಟ್ಸ್ ಅ ಡೈಪೋಲ್ ಮೂಮೆಂಟ್. ಸೊ ಇದರ ಸಿಂಗಲ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಅದೇ ತರ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು 0. ಯಾಕೆ? ಇದು ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ಒಂದು ಹೀಗಿದ್ರೆ ಇನ್ನೊಂದು ಹೀಗಿರುತ್ತೆ, ಇನ್ನೊಂದು ಹೀಗಿದ್ರೆ ಇನ್ನೊಂದು ಹೀಗಿರುತ್ತೆ. ಸೊ ಎಲ್ಲದು ಏನಾಗುತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅದು ಎಲ್ಲದು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಸೊ ಇಟ್ಸ್ ಅ ಕಂಪ್ಲೀಟ್ಲಿ 0 ಬರುತ್ತೆ. ಓಕೆ, ಇಟ್ಸ್ ಅ ಕಂಪ್ಲೀಟ್ಲಿ 0. ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಓಕೆ,
ಯಾವ್ದ್ರದ್ದು ಪೋಲಾರ್ ಮಾಲಿಕ್ಯೂಲ್ಸ್. ಅದೇ ತರನೇ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಸ್ ನೆಗೆಟಿವ್ ಚಾರ್ಜಸ್ ಮೇಲೆ ಕೋಇನ್ಸೈಡ್ ಆಗೋದ್ರಿಂದ, ದಟ್ ಇಸ್ ದ ಪಾಸಿಟಿವ್ ಚಾರ್ಜ್ ದ ಸೆಂಟರ್, ಪಾಸಿಟಿವ್ ಚಾರ್ಜ್ ಸೆಂಟರ್ ಮತ್ತೆ ನೆಗೆಟಿವ್ ಚಾರ್ಜ್ ಸೆಂಟರ್ ಏನಾಗಿರುತ್ತೆ ಒಂದ್ರ ಮೇಲೆ ಒಂದು ಇರೋದ್ರಿಂದ ಅವಾಗ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ದಿ ಝೀರೋ ಏನಾಗಿರುತ್ತೆ, which is equals to 0 ಆಗಿರುತ್ತೆ. Okay, so the total charge will be the 0. That is the total dipole moment ಏನಾಗಿರುತ್ತೆ 0 ಆಗಿರುತ್ತೆ. ಟೋಟಲ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಇಲ್ಲಿ 0 ಆಗಿರುತ್ತೆ. ಓಕೆ, ಯಾವ್ದ್ರಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸಿಂಗಲ್ ಮಾಲಿಕ್ಯೂಲ್ಗೆ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಸಿಂಗಲ್ ಮಾಲಿಕ್ಯೂಲ್ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಇದು ದರ್ ಇಸ್ ನೋ ಡೈಪೋಲ್ ಮೂಮೆಂಟ್ ಫಾರ್ ದಿ ಸಿಂಗಲ್ ಮಾಲಿಕ್ಯೂಲ್. ಒಂದೇ ಒಂದು ಮಾಲಿಕ್ಯೂಲ್ಗೆ ಕನ್ಸಿಡರ್ ಮಾಡಿದ್ರು ಇದರ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಅದೇ ತರನೇ ಫಾರ್ ದಿ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಸಿಂಗಲ್ ಮಾಲಿಕ್ಯೂಲ್ಸ್ ಅಲ್ಲಿ ಡೈಪೋಲ್ ಮೂಮೆಂಟ್ 0 ಇರಲ್ಲ. ಡೈಪೋಲ್ ಮೂಮೆಂಟ್ it does not equals to 0. For the non-polar molecules ಏನಾಗಿರುತ್ತೆ p which is equals to 0 ಆಗಿರುತ್ತೆ. ಬಟ್ ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಫಾರ್ ದಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಗೆ ನೆಟ್ ಡೈಪೋಲ್ ಮೂಮೆಂಟ್ which is equals to 0. Okay, so when we place this non-polar molecules in an external electric field ಅಲ್ಲಿ ಇಟ್ಟಾಗ ಹೇಗೆ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಫಸ್ಟ್ ಗೆ ಅಲ್ಲಿ ಏನಾಗಿತ್ತು, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ವಾ. ನಾನ್ ಪೋಲಾರ್ ಅಂತ ಹೇಳಿದ್ರೆ ಏನು, ಸೊ ಒಂದು ಪಾಸಿಟಿವ್ ಸೆಂಟರ್ ಮತ್ತೆ ನೆಗೆಟಿವ್ ಸೆಂಟರ್ದು ಏನಾಗಿರುತ್ತೆ ಕೋಇನ್ಸೈಡ್ ಆಗಿರುತ್ತೆ, ಒಂದ್ರೊಳಗೊಂದು ಇರುತ್ತೆ. ಸೊ ಏನಾಗುತ್ತೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದಕ್ಕಿಂತ ಮೊದಲು E is equals to 0 ಇದ್ದಾಗ ದೇರ್ ಇಸ್ ನೋ electric field is applied on it. ಇದರ ಮೇಲೆ electric field ಇಲ್ಲ. ಈಗ ಒಂದು ವೇಳೆ electric field ಅನ್ನ ಅಪ್ಲೈ ಮಾಡಿದ್ರೆ, ಈಗ ಇಲ್ಲಿಟ್ಟಿದ್ದೀನಿ ನಾನು, ಈಗ ನಾನು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಟ್ಟಾವಾಗ, ಈಗ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದ್ರೊಳಗಡೆ ಇಟ್ಟಿದ್ದೀನಿ. ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಟ್ಟಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಪಾಸಿಟಿವ್ ಚಾರ್ಜಸ್ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗಿದೆ, ಈ ಕಡೆ ಏನಿದೆ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗಿದ್ರೆ ಪಾಸಿಟಿವ್ ಚಾರ್ಜಸ್ ಹೀಗಿದೆ ಅಂತ ಮೀನಿಂಗ್, ಇದು ನೆಗೆಟಿವ್ ಚಾರ್ಜಸ್ ಈ ತರ ಇದೆ ಅಂತ ಅರ್ಥ ಅಲ್ವಾ. ಸೊ ಈಗ ನೋಡಿ, ಈ ಪಾಸಿಟಿವ್ ಚಾರ್ಜಸ್ ಕಡೆ ಏನಾಗುತ್ತೆ, ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟ್ ಆಗತ್ತಲ್ವಾ. ಸೊ ಹೀಗಿರುವಂತ ಮಾಲಿಕ್ಯೂಲ್ಸ್ ಏನಾಗತ್ತೆ, ಅದು ಸ್ಟ್ರೆಚ್ ಆಗುತ್ತೆ. ಹೀಗಿರುವಂತ ಮಾಲಿಕ್ಯೂಲ್ ಆಗಂತ ಸ್ವಲ್ಪ ಮಟ್ಟಿಗೆ ಸ್ಟ್ರೆಚ್ ಆಗುತ್ತೆ ಬಿಕಾಸ್ ಆಫ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಂದ ಏನಾಗುತ್ತೆ, ಇದು ಸ್ಟ್ರೆಚ್ ಆಗುತ್ತೆ. ಇಲ್ಲಿ ಇಲ್ಲಿ ಏನಾಗಿರುತ್ತೆ, ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ಎಲ್ಲಾ ಚಾರ್ಜಸ್ ಹೀಗಿರುವಂತ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅದು ಈ ತರ ಅಲೈನ್ ಆಗುತ್ತೆ, ಈ ತರ ಅಲೈನ್ ಆಗುತ್ತೆ. ಯಾವಾಗ ವೆನ್ ವಿ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ಏನಾಗುತ್ತೆ, ಈ ಪಾಯಿಂಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟವಾಗ ಏನಾಗುತ್ತೆ, ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ಇಟ್ does not equals to 0. ಈಗ ಈ ಸಿಚುವೇಶನ್ ಅಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ, ಇಟ್ ಡಸ್ ನಾಟ್ ಈಕ್ವಲ್ಸ್ ಟು 0. ಈಗ ಈ ಬಿಫೋರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನಾಗಿರುತ್ತೆ, ನೆಟ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು 0. ಈಗ ಇಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಬಟ್ ಈ ಸಿಚುವೇಶನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟವಾಗ ಅಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ 0 ಇರಲ್ಲ. ಓಕೆ, ಸೊ ದ ನೆಕ್ಸ್ಟ್ ಒನ್, that is a polar substances in an external electric field. ಈಗ ನೋಡಿ, ಈಗ ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಂತ, ಇದು ಒಂದು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದರ ಒಂದು ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗಿರುತ್ತೆ, ದ ಡೈಪೋಲ್ ಮೂಮೆಂಟ್ P1, ಇದು P2, ಇದ್ರದ್ದು P3, ಇದರ ಡೈಪೋಲ್ ಮೂಮೆಂಟ್ P4, ಇದರ ಡೈಪೋಲ್ ಮೂಮೆಂಟ್ P5. ಇದೇ ತರ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, there will be n number of molecules are there. So the net dipole moment which is equals to n net which is equals to ಏನಾಗಿರುತ್ತೆ, P1 plus P2 plus P3 plus P4 plus ಇದೇ ತರ ಕಂಟಿನ್ಯೂ ಮಾಡಿ Pn ಮಾಡಿದ್ರೆ, so which is equals to 0 ಆಗುತ್ತೆ. ಇಲ್ಲಿ ಏನಾಗಿರುತ್ತೆ, which is equals to 0. ಯಾಕೆ ಅಂತ ಹೇಳಿದ್ರೆ all are in the different direction, opposite direction ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಅದು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು
0 ಇರುತ್ತೆ. ಈಗ ನಾನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟವಾಗ ಈಗ ಈಗ ನೋಡಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟವಾಗ ಸೊ ದಿಸ್ ಇಟ್ ವಿಲ್ ಬಿಕಮ್ಸ್ ಹೇಗೆ ಈ ತರ ಅಲೈನ್ ಏನೋ ರ್ಯಾಂಡಮ್ ಆಗಿ ಅರೇಂಜ್ ಆಗಿತ್ತಲ್ವಾ ಈ ಮಾಲಿಕ್ಯೂಲ್ಸ್ ಒಟ್ರಾಶಿ ನೋಡಿ ಏನೋ ರ್ಯಾಂಡಮ್ ಆಗಿ ಅರೇಂಜ್ ಆಗಿತ್ತು. ಇಲ್ಲೊಂದು ಮಾಲಿಕ್ಯೂಲ್ ಇಲ್ಲೆಲ್ಲ ಹೋಗಿತ್ತು, ಹೀಗೆ ಇಲ್ಲೆಲ್ಲ ಹೋಗಿತ್ತು, ಬೇರೆ ಬೇರೆ ತರ ಡೈರೆಕ್ಷನ್ ಅಲ್ಲಿ ಮಾಲಿಕ್ಯೂಲ್ಸ್ ಅಲೈನ್ ಆಗಿತ್ತು. ಬಟ್ ಆದ್ರೆ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾವಾಗ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಏನಾಗುತ್ತೆ ಸ್ಟ್ರೇಟ್ ಆಗಿ ಅಲೈನ್ ಆಗ್ಬಿಡುತ್ತೆ. ಒಂದೇ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ ಎಲ್ಲಾ ಮಾಲಿಕ್ಯೂಲ್ಸ್ ಕರೆಕ್ಟ್ ಆಗಿ ಅಲೈನ್ ಆಗ್ಬಿಡುತ್ತೆ ಇವಾ. ಸೊ ದಿಸ್ ಇಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಏನಾಯ್ತು ಇಲ್ಲಿ ದಿಸ್ ಇಸ್ ಈಗ ಮೈನಸ್ ಇಲ್ಲಿ ಪಾಸಿಟಿವ್ ಪ್ಲಸ್ ಮೈನಸ್ ಪ್ಲಸ್ ಮಾಲಿಕ್ಯೂಲ್ಸ್ ಮೈನಸ್ ಅಂತ ಈ ತರ ಏನಾಗುತ್ತೆ ಅದು ಅಲೈನ್ ಆಗುತ್ತೆ. ಸೊ ಈಗ ಏನಾಗುತ್ತೆ ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಡಸ್ ನಾಟ್ ಈಕ್ವಲ್ಸ್ ಟು 0. ಈ ಸಿಚುವೇಶನ್ ಅಲ್ಲೂ ಸಹ ಏನಾಗಿರುತ್ತೆ ನೆಟ್ ಡೈಪೋಲ್ ಮೂಮೆಂಟ್ 0 ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲದು ಏನಾಗಿರುತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗೋದ್ರಿಂದ ನೆಟ್ ಡೈಪೋಲ್ ಮೂಮೆಂಟ್ ಇಟ್ ವಿಲ್ ಬಿ ದಿ does not equals to 0. ಅದು equal 0ಗೆ equal ಆಗಿ ಇರಲ್ಲ. Okay, is it clear? So next one is when we electric field inside a dielectric in an external electric field ಅಲ್ಲಿ ಕೊಟ್ಟಾಗ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಇನ್ಸೈಡ್ ಅಲ್ಲಿ ಮತ್ತೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಸಿಯರ್ ದಿಸ್ ಇಸ್ ಅ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಅಲ್ವಾ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಲ್ವಾ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಇಸ್ ದ ಪಾಸಿಟಿವ್ ಚಾರ್ಜ್ ಇಲ್ಲಿಂದ ಬಂತು ಈ ಕಡೆ ಇದೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನು ದಟ್ ಈಸ್ ಅನ್ ಇ ನಾಟ್ ಈಸ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಸ್ಟ್ರೇಟ್ ಲೈನ್ ಅಲ್ಲಿ ಅಲೈನ್ ಆಗೋದ್ರಿಂದ ಎಲ್ಲ ಮಾಲಿಕ್ಯೂಲ್ಸ್ ಕರೆಕ್ಟ್ ಆಗಿ ಅಲೈನ್ ಆಗೋದ್ರಿಂದ ಏನಾಗುತ್ತೆ ದಿಸ್ ಇಸ್ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್. ಈಗ ಏನಾಗುತ್ತೆ ಇಲ್ಲಿ ಒಂದು ಇದರ ಒಳಗಡೆನೂ ಏನಾಗುತ್ತೆ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಇದು ಹೊರಗಡೆ ಇರುವಂತದ್ದು ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ದಿಸ್ ಇಸ್ ಅನ್ ಇ ನಾಟ್ ಅಲ್ವಾ ಇ ನಾಟ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಈ ಡೈರೆಕ್ಷನ್ ಇ ನಾಟ್ ಇರುತ್ತೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಒಳಗಡೆ ಎಲ್ಲಾ ಮಾಲಿಕ್ಯೂಲ್ಸ್ ಸೇಮ್ ಪಾತ್ ಅಲ್ಲಿ ನೋಡಿ ಇದು ನೆಗೆಟಿವ್ ಇದು ಪಾಸಿಟಿವ್ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಹೀಗಿರುತ್ತೆ ಇದರಿಂದ ಏನಾಗಿರುತ್ತೆ ಇಲ್ಲಿ ಹೀಗಿರುತ್ತೆ ಇಲ್ಲೂ ಸಹ ಹೀಗಿರುತ್ತೆ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಲೈಕ್ ದಿಸ್ ಈ ತರ ಇರುತ್ತೆ ಡ್ಯೂ ಟು ದಿ ಪೋಲರೈಸೇಷನ್ ಆಗೋದ್ರಿಂದ ಏನಾಗುತ್ತೆ ಅದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದ್ರೆ ಆ ಡೈಎಲೆಕ್ಟ್ರಿಕ್ಸ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಈ ಡೈರೆಕ್ಷನ್ ಇರುತ್ತೆ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಹೀಗಿದ್ರೆ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ ಸೊ ನಮಗೇನ್ ಬೇಕು ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಆಗ್ಬೇಕಲ್ವಾ. ಸೊ ದಟ್ ಈಸ್ ಇ ನೆಟ್ ವಿಚ್ ಇಸ್ ಈಕ್ವಲ್ಸ್ ಟು ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಮೈನಸ್ ಇ ಪಿ ಅಂತ ತಗೊಳ್ತೀವಿ. ಇ ನಾಟ್ ಇ ಪಿ ಅಂತ ಹೇಳಿದ್ರೆ ಇದರ ಡೈಎಲೆಕ್ಟ್ರಿಕ್ಸ್ ನ ಒಳಗಡೆ ಪ್ರೊಡ್ಯೂಸ್ ಆಗುವಂತಹ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ ಡೈಎಲೆಕ್ಟ್ರಿಕ್ಸ್ ನ ಒಳಗಡೆ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗತ್ತಲ್ವಾ ಅದು ಆಗಿರುತ್ತೆ. ಸೊ ದಟ್ ಈಸ್ ಇ ನೆಟ್ ವಿಚ್ ಇಸ್ ಈಕ್ವಲ್ಸ್ ಟು ಹೊರಗಡೆ ಬರ್ತಾ ಇರುವಂತದ್ದು ಇ ನೆಟ್ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ಸ್ ಟು ಇ ನೆಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಇಂಟು ಇ ನಾಟ್ ಮೈನಸ್ ಇ ಪಿ. ಓಕೆ ಸೊ ದಿಸ್ ಬೋತ್ polar and non-polar substances in an internal field produces will be less than the external field. There will be the net field becomes ನೋಡಿ ಏನಾಗಿರುತ್ತೆ net field E net which is equals to E naught minus EP. Now we have to find ಹಾಗಾದ್ರೆ ಈಗ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ನಾವೇನ್ ತಗೊಳ್ತೀವಿ ನಾವು ಕೆ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಸೊ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವಿ ವಿಲ್ ಕನ್ಸಿಡರ್ ಆಸ್ ನ ಕೆ. ಈ ಕೆ ದು ವ್ಯಾಲ್ಯೂ ಹೇಗಿರುತ್ತೆ ದಟ್ ಇಸ್ ಕೆ ವ್ಯಾಲ್ಯೂನ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಕೆ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಡಿವೈಡ್ ಬೈ ಇ ದಟ್ ಈಸ್ ಈಕ್ವಲ್ಸ್ ಟು ಕೆ. ಆರ್ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಈ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ರೆಡ್ಯೂಸ್ ಮಾಡುತ್ತೆ ಅನ್ನೋದು ಅಂತ ಹೇಳಿದ್ರೆ ಇದು ಚಾರ್ಜಸ್ ಅನ್ನು ಎಷ್ಟು ಟೈಮ್ಸ್ ಈ ಹೊರಗಡೆ ಬರ್ತಾ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ ಎಷ್ಟು ಟೈಮ್ಸ್ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈ ಡೈಎಲೆಕ್ಟ್ರಿಕ್ ಅನ್ನುವಂತ ಸಬ್ಸ್ಟೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಎಷ್ಟು ಟೈಮ್ಸ್ ರೆಡ್ಯೂಸ್ ಆಗುತ್ತೆ ದಟ್ ಈಸ್ ಅನ್ ಇ ನೆಟ್ ಎಷ್ಟು ಟೈಮ್ಸ್ ರೆಡ್ಯೂಸ್ ಆಗುತ್ತೆ ಅನ್ನೋದೇನಾಗಿರುತ್ತೆ ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ಅನ್ ಇ ನಾಟ್ ಡಿವೈಡೆಡ್ ಬೈ ಕೆ ಅಂತ ಬರ್ತೀವಿ. ದಟ್ ಈಸ್ ಇ ನಾಟ್ ಡಿವೈಡೆಡ್ ಬೈ ಕೆ.
E naught divided by K, which is equals to E. E ಅನ್ನೋದು ಏನಾಗಿರುತ್ತೆ, E is the electric field reduced by this ಡೈಎಲೆಕ್ಟ್ರಿಕ್ಸ್. ಈ ಡೈಎಲೆಕ್ಟ್ರಿಕ್ಸ್ ಎಷ್ಟು ಟೈಮ್ಸ್ ರಿಡ್ಯೂಸ್ ಮಾಡುತ್ತೆ, ಎಷ್ಟು ಟೈಮ್ಸ್ ಅಷ್ಟು ರಿಡ್ಯೂಸ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದಿ electric field when we place the dielectric in a electric field. dielectric ಅನ್ನ electric field ಅಲ್ಲಿ ಇಟ್ಟಾಗ ಈ ತರ ಚೇಂಜಸ್ ಆಗುತ್ತೆ. ಸೊ ನೆಟ್ ಟು ಪೋಲಾರ್ ಮಾಲಿಕ್ಯೂಲ್ಸ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಲ್ಲ, ಈ ತರ ರೆಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ರೆಡ್ಯೂಸ್ ಆಗುತ್ತೆ. ಐದರ್ ಇಟ್ ಮೇ ಬಿ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಓಕೆ, ಒಟ್ಟಿನಲ್ಲಿ ಏನಾದ್ರು ಡೈಎಲೆಕ್ಟ್ರಿಕ್ಸ್ ಅಷ್ಟು ಇಷ್ಟು ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಸ್, ಈಗ ಇದೇ ಡೈಎಲೆಕ್ಟ್ರಿಕ್ಸ್ ಅನ್ನ ನಾವು ಒಂದು ವೇಳೆ ಕೆಪಾಸಿಟರ್ನ ಒಳಗಡೆ ಹಾಕಿದ್ರೆ, ಒಂದ್ ವೇಳೆ ಈ ಡೈಎಲೆಕ್ಟ್ರಿಕ್ಸ್ ಅನ್ನ ಕೆಪಾಸಿಟರ್ನ ಒಳಗಡೆ ಹಾಕಿದ್ರೆ ಅವಾಗ ಏನ್ ಚೇಂಜಸ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಓಕೆ, ಸೊ ಸಿಯರ್ ಇದೇ ಡೈಎಲೆಕ್ಟ್ರಿಕ್ಸ್ ಅನ್ನ ನಾವು ಕೆಪಾಸಿಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ವಾಟ್ಸ್ ಎ ಕೆಪಾಸಿಟರ್ ಏನಾಗಿತ್ತು, ಕೆಪಾಸಿಟರ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ಸ್ ಟು ಅಲ್ವಾ, ಕೆಪಾಸಿಟರ್ ಏನಾಗಿತ್ತು, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇ ಡಿವೈಡ್ ಬೈ ಡಿ. ಒಂದ್ ವೇಳೆ ದಿಸ್ ಇಸ್ ಎ ಕೆಪಾಸಿಟನ್ಸ್, the capacitance of the capacitor if the region between the plates is fully filled with the dielectrics. ಈಗ ಒಂದ್ ವೇಳೆ ಇದೊಂದು ಕೆಪಾಸಿಟರ್ ಇದೆ, ಒಂದ್ ವೇಳೆ ಈ ಒಂದು ಕೆಪಾಸಿಟರ್ನ ನೋಡಿ, ಇದೊಂದು ಕೆಪಾಸಿಟರ್ ಇದೆ ಅಲ್ವಾ, ಈ ಕೆಪಾಸಿಟರ್ ನಲ್ಲಿ ಹಾಫ್ ಏನಾದ್ರೂ ತುಂಬಿದ್ರೆ, ಒಂಥರ ಇಷ್ಟೇ ಪ್ಲೇಸ್ ಅನ್ನ ಮಾತ್ರ ತುಂಬಿದ್ರೆ, ಓಕೆ, ಇದಿಷ್ಟು ಇದೊಂದು ಕೆಪಾಸಿಟರ್, ಈ ಕೆಪಾಸಿಟರ್ ನ ಒಳಗಡೆ ನಾವು ಇದು T is the thickness of the dielectrics. T ಅಂತ ಹೇಳಿದ್ರೇನು, T is the thickness of dielectrics, and D is the distance between the plate. Okay, D ಅಂತ ಹೇಳಿದ್ರೇನು, this D is the distance between the plate. D is the distance between the plate and T is the thickness of the dielectrics. ಈಗ ಒಂದ್ ವೇಳೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಡೈಎಲೆಕ್ಟ್ರಿಕ್ ಒಂದು ಪ್ಲೇಟ್ ಇದೆಯಲ್ವಾ, ಆ ಪ್ಲೇಟ್ ನ ಒಳಗಡೆ, ಕೆಪಾಸಿಟರ್ ನ ಒಳಗಡೆ ನಾವು ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ರೆ, ಪ್ಲೇಟ್ ನ ಒಳಗಡೆ ಡೈಎಲೆಕ್ಟ್ರಿಕ್ಸ್ ಅನ್ನ ತುಂಬಿದ್ರೆ ಅವಾಗ ಏನಾಗಿರುತ್ತೆ, ಒಂದ್ ಹಾಫ್ ಅಲ್ಲಿ ತುಂಬಿದ್ರೆ ಅಥವಾ ಒಂದ್ ಸರ್ಟೆನ್ ಗ್ಯಾಪ್ ಅನ್ನ ಬಿಟ್ಟು ಇದಿಷ್ಟರಲ್ಲಿ ಮಾತ್ರ ತುಂಬಿದೀನಿ ನಾನು ಡೈಎಲೆಕ್ಟ್ರಿಕ್ಸ್ ಅನ್ನ, ಇದಿಷ್ಟು ಪ್ಲೇಟ್ ಅಲ್ಲಿ ಇದಿಷ್ಟು ಗ್ಯಾಪ್ ಅಲ್ಲಿ ಮಾತ್ರ ತುಂಬಿದೀನಿ, ಅವಾಗ ಫಾರ್ಮುಲಾ ಏನಾಗುತ್ತೆ, ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಸೊ ಡಿರೈವೇಶನ್ ಇಲ್ಲ ಈ ಫಾರ್ಮುಲಾ, ಬಟ್ ಫಾರ್ ದಿ ಸೇಕ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾಗಿರುತ್ತೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಟಿ ಡಿವೈಡ್ ಬೈ ಕೆ ಪ್ಲಸ್ ಡಿ ಮೈನಸ್ ಟಿ. ಓಕೆ, ಡಿ ಅಂತ ಹೇಳಿದ್ರೆ ಏನು, ಡಿ ಅಂತ ಹೇಳಿದ್ರೆ distance between the plates, and T means thickness of the dielectric, and K is the dielectric constant ಆಗಿರುತ್ತೆ. ಈಗ ಇದನ್ನ ನೋಡಿ, ಈಗ ಒಂದ್ ವೇಳೆ ನಾವು ಇದನ್ನ ಫುಲ್ಲಿ ಫಿಲ್ ಮಾಡಿದ್ರೆ, ಅರ್ಧ ಫಿಲ್ ಮಾಡಿದ್ರೆ ಏನಾಗಿರುತ್ತೆ, ಅರ್ಧ ಅಥವಾ ಒಂದ್ ಸ್ವಲ್ಪ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಡೈಎಲೆಕ್ಟ್ರಿಕ್ಸ್ ಅನ್ನ ಆ ಕೆಪಾಸಿಟರ್ ನ ಒಳಗಡೆ ತುಂಬಿದ್ರೆ, ಸೊ ದಿಸ್ ಇಸ್ ದಿ ಫಾರ್ಮುಲಾ. ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ಕೊಟ್ಟಿದ್ರೆ, ಇದರಲ್ಲಿ ಗ್ಯಾಪ್ ಕೊಟ್ಟಿದ್ರೆ ಏನಾಗಿರುತ್ತೆ, ಫುಲ್ ಆಗಿ ತುಂಬಲಿಲ್ಲ ಅಲ್ವಾ, ಡೈಎಲೆಕ್ಟ್ರಿಕ್ ಅನ್ನ ಫುಲ್ಲಿ ತುಂಬಲಿಲ್ಲ, ನಾವೇನ್ ಮಾಡಿದೀವಿ, ಸ್ವಲ್ಪ ಗ್ಯಾಪ್ ಕೊಟ್ಟಿದೀವಿ, ಗ್ಯಾಪ್ ಕೊಟ್ಟಿದ್ರೆ ಏನಾಗಿರುತ್ತೆ, ಸೊ ದಿಸ್ ಇಸ್ ದಿ ಫಾರ್ಮುಲಾ. ಒಂದ್ ವೇಳೆ ಡೈಎಲೆಕ್ಟ್ರಿಕ್ಸ್ ಅನ್ನ ಈ ತರ ಫುಲ್ಲಿ, ಕೆಪಾಸಿಟರ್ ನ ಏನ್ ಮಾಡಿದೀವಿ ನಾವು, ಫುಲ್ಲಿ ತುಂಬಿದೀವಿ, ಕೆಪಾಸಿಟರ್ ಒಳಗಡೆ ಪೂರ್ತಿಯಾಗಿ ನಾವು ತುಂಬಿದೀವಿ, ಪೂರ್ತಿಯಾಗಿ ತುಂಬಿದವಾಗ, ಸೊ ದಿಸ್ ಫಾರ್ಮುಲಾ ವಿಲ್ ಬಿಕಮ್ಸ್, ಈ ಫಾರ್ಮುಲಾ ಏನಾಗುತ್ತೆ, ದಟ್ ಇಸ್ ಟಿ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಡಿ ಆಗಿರುತ್ತೆ ಅಲ್ವಾ. ಫುಲ್ಲಿ ತುಂಬಿದೀವಿ, ಫುಲ್ ತುಂಬಿದ್ರೆ ಏನಾಗಿರುತ್ತೆ, ದಟ್ ಇಸ್ ಟಿ ವಿಚ್ ಇಸ್ ಈಕ್ವಲ್ಸ್ ಟು ಡಿ. ಸೊ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಡಿವೈಡ್ ಬೈ ಕೆ ಪ್ಲಸ್ ಡಿ ಮೈನಸ್ ಡಿ. ಸೊ ದಿಸ್ ಇಸ್ ವಿಲ್ ಬಿಕಮ್ 0, ಇದು 0 ಆಗಿರುತ್ತಲ್ವಾ. ಸೊ ಇದು ಏನಾಗಿರುತ್ತೆ, ಡಿ ಡಿವೈಡ್ ಬೈ ಕೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕೆ ಗೋಸ್ ಟು ದಿ ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ, ಸೊ ಕೆ ಸಿ ಇಸ್ ಈಕ್ವಲ್ಸ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ, ಆರ್ ವಿ ಕ್ಯಾನ್ ರೈಟ್ ಆಸ್ ಸಿ, this is epsilon naught a divided by a d, it's nothing but c naught ಅಂತ ಹೇಳಿದ್ರೆ ಏನು, that is the capacitor.
ಕೆಪಾಸಿಟರ್ನ ಒಳಗಡೆ ನಾವು ಡೈಎಲೆಕ್ಟ್ರಿಕ್ಸ್ ಅನ್ನ ತುಂಬೋಕ್ಕಿಂತ ಮೊದಲು ಇದ್ದ ಕೆಪಾಸಿಟನ್ಸ್. ಅವಾಗ ಏನಾಗಿತ್ತು, ಕೆಪಾಸಿಟನ್ಸ್ ಫಾರ್ಮುಲಾ ಏನಾಗಿತ್ತು, ಸಿ ನಾಟ್ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಆಗಿರುತ್ತೆ. ಸಿ ನಾಟ್ ಅಂತ ಹೇಳಿದ್ರೇನು, ಈ ಕೆಪಾಸಿಟರ್ನ ಒಳಗಡೆ ಬರೀ ಏರ್ ಇದೆ, ಅದರ ಒಳಗಡೆ ಯಾವುದೇ ರೀತಿಯಾದಂತಹ ಡೈಎಲೆಕ್ಟ್ರಿಕ್ಸ್ ಅನ್ನ ನಾವು ತುಂಬಿಲ್ಲ. ಓಕೆ, ಈ ಕೆಪಾಸಿಟರ್ನ ಒಳಗಡೆ ಯಾವುದೇ ರೀತಿಯಂತ ಡೈಎಲೆಕ್ಟ್ರಿಕ್ಸ್ ಅನ್ನ ತುಂಬಿಲ್ಲ. ತುಂಬೋಕ್ಕಿಂತ ಮೊದಲು ಇರುವಂತಹ ಕೆಪಾಸಿಟನ್ಸ್ ಅನ್ನ ನಾವು ಏನ್ ತಗೊಳ್ತೀವಿ, ನಾವು ಸಿ ನಾಟ್ ಅಂತ ತಗೊಳ್ತೀವಿ. ಸೊ ಸಿ ನಾಟ್ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಸೊ ಇದನ್ನ ಏನ್ ಬರಿತೀವಿ, ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ, ಸೊ ವಿ ವಿಲ್ ರೈಟ್ ಆಸ್ ಕೆ ಇಂಟು ಸಿ ನಾಟ್ ಅಂತ ಬರಿತೀವಿ. ಇದರ ಮೀನಿಂಗ್ ಏನಂತ ಹೇಳಿದ್ರೆ, ನಾವು ಒಂದು ವೇಳೆ ಕೆಪಾಸಿಟರ್ನ ಒಳಗಡೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ತುಂಬೋದ್ರಿಂದ, ಡೈಎಲೆಕ್ಟ್ರಿಕ್ ಮಟೀರಿಯಲ್ ನ ಕೆಪಾಸಿಟರ್ ನ ಒಳಗಡೆ ತುಂಬೋದ್ರಿಂದ ಅದರ ಕೆಪಾಸಿಟನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೊದಲು ಇದ್ದ ಕೆಪಾಸಿಟನ್ಸ್ ಗಿಂತ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ? ಸೊ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ದಿ ಇನ್ಕ್ರೀಸ್ಡ್ ಬೈ ಕೆ ಟೈಮ್ಸ್. ಒಂದ್ ವೇಳೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದರ ಕೆಪಾಸಿಟನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಅದರ ಕೆಪಾಸಿಟರ್ ಒಳಗಡೆ ತುಂಬೋದ್ರಿಂದ ಅದರ ಕೆಪಾಸಿಟನ್ಸ್ ಸಹ ಏನಾಗುತ್ತೆ ಹೋಗುತ್ತದೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಷ್ಟು ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆ ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ಇಟ್ ವಿಲ್ ಬಿ ದಿ ಕೆ ವ್ಯಾಲ್ಯೂಸ್ 4, ಒಂದ್ ವೇಳೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೆ ವ್ಯಾಲ್ಯೂ 4 ಇದ್ರೆ ಇದರ ಕೆಪಾಸಿಟನ್ಸ್ ಮೊದಲು ಇದ್ದ ಕೆಪಾಸಿಟರ್ದು ಕೆಪಾಸಿಟಿಗಿಂತ ಏನಾಗುತ್ತೆ, 4 ಪಟ್ಟು ಜಾಸ್ತಿ ಆಗುತ್ತೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ಒಂದ್ ವೇಳೆ ಫಸ್ಟ್ ಇದ್ದ ಈ ಕೆಪಾಸಿಟರ್ದು ಫಸ್ಟ್ ಕೆಪಾಸಿಟನ್ಸ್ ಎಷ್ಟು ಅಂತ ಹೇಳಿದ್ರೆ 4 ಫ್ಯಾರಡೆ ಇದ್ರೆ, ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ 4 ಒಂದ್ ವೇಳೆ ಇದ್ರೆ ಅವಾಗ ಏನಾಗುತ್ತೆ, ಇದರ ವ್ಯಾಲ್ಯೂ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ 4 into 4 ದಟ್ ಈಸ್ 16 ಟೈಮ್ಸ್ 16 ಫ್ಯಾರಡೆ ಆಗುತ್ತೆ. ಎಷ್ಟಾಗುತ್ತೆ, 16 ಫ್ಯಾರಡೆ ಆಗುತ್ತೆ. ಅಂತ ಹೇಳಿದ್ರೆ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಮೊದಲಿನಗಿಂತ ಏನಾಯ್ತು, 4 ಪಟ್ಟು ಜಾಸ್ತಿ ಆಗುತ್ತೆ. ಕೆ ಟೈಮ್ಸ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ನಾವು ಕೆಪಾಸಿಟರ್ನ ಒಳಗಡೆ ಡೈಎಲೆಕ್ಟ್ರಿಕ್ಸ್ ಅನ್ನ ತುಂಬೋದ್ರಿಂದ ಅದರ ಕೆಪಾಸಿಟನ್ಸು ಜಾಸ್ತಿ ಆಗುತ್ತೆ. ಮೊದಲು ಇರೋ ಕೆಪಾಸಿಟಿಗಿಂತ ಏನಾಗಿರುತ್ತೆ, ಅದರದ ಚಾರ್ಜ್ ಸ್ಟೋರಿಂಗ್ ಕೆಪಾಸಿಟಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲಿಗಿಂತ ಏನಾಗುತ್ತೆ, ಚಾರ್ಜರ್ಸ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ capacitance of the capacitor when we place the dielectric constant in the capacitor. So this is the variation. Okay. Thank you. Okay. Now the next concept we will study in the next classes. Okay.